ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಹಿರಿಯರೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅಂತ. ಆದರೆ ಆ ಮಾತನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರವನ್ನು ತಿಳಿಯೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರೆ, ಆದರೆ ಇದು ಎಷ್ಟೋ ಜನಗೆ ಅರ್ಥ ಆಗೇ ಇಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೆಲವರು ಹೇಳ್ತಾರೆ ನಮ್ಮ ಲೈಫ್ ನಮ್ಮದೇ ಇದ್ದಾರೆ, ಆದರೆ ಅದು ಶಾಶ್ವತವಾಗಿ ಉಳಿಯೋದಲ್ಲ. ಆ ಕ್ಷಣಕ್ಕೆ ಸಂದರ್ಭಕ್ಕೆ ಒಪ್ಕೋಬಹುದು. ಅದು ಶಾಶ್ವತವಾಗಿ ಇರಬೇಕು ಅಂತ ಬೇಡ ಅಂತೀಮ್ಮ. ಶಾಶ್ವತವಾಗಿ ಇರಬೇಕು. ಆದರೆ ತಾತ್ಕಾಲಿಕವಾಗಿ ಅವರು ಏನು ನಡ್ಕೊಂಡು ಬಂದಿರ್ತಾರೆ, ಏನು ತಿಳ್ಕೊಂಡಿರ್ತಾರೆ, ಅದಕ್ಕೆ ನಾನು ತೃಪ್ತಿಯಾಗಿ ಚೆನ್ನಾಗಿದ್ದೀನಿ, ನನ್ನ ಲೈಫ್ ನಾನೇ ರೂಪಿಸ್ಕೊಂಡಿದ್ದೀನಿ, ಫೈನ್. ಅದ್ರ ಹಿಂದೆ ಭಯ ಇರುತ್ತೆ, ಅದನ್ನು ಹೇಳಲ್ಲ, ಹೇಳ್ಕೊಳಕ್ಕಾಗಲ್ಲ, ನಾವು ಕೇಳೋಕ್ಕಾಗಲ್ಲ. ಭಯ ಇರುತ್ತೆ, ಏನಾಗ್ಬಿಡುತ್ತೋ. ಇದು ಯಾವ ಕಾರಣಕ್ಕೂ ಅವ್ರ ಕೈಲಿಲ್ಲ. ನಾನು ನನ್ನ ಜೀವನವನ್ನು ರೂಪಿಸ್ಕೊಂಡಿದ್ದೀನಿ ಅನ್ನೋರಿಗೆ ಭಯ ಅನ್ನೋದನ್ನು ಯಾವುದೇ ಕಾರಣಕ್ಕೂ ರಿಪೇರಿ ಮಾಡ್ಕೊಳಕ್ಕಾಗಲ್ಲ. ಇನ್ನು ಕೆಲವರು ಒಂದೇ ಸಲ ಕೈ ಚೆಲ್ಬಿಡ್ತಾರೆ, ಎಲ್ಲ ಭಗವಂತನಿಂದ ನಡೆಯೋದು, ಎಲ್ಲವೂ ಭಗವಂತನ ಇಚ್ಛೆ, ಇದು ಮಹಾನ್ ಸುಳ್ಳು. ಯಾವುದು? ಎಲ್ಲವೂ ಭಗವಂತನ ಇಚ್ಛೆ, ಇದು ಮಹಾನ್ ಸುಳ್ಳು. ಯಾಕೆ ಸುಳ್ಳು ಅಂದರೆ ಅವ್ರು ತಿಳ್ಕೊಂಡ್ರೆ ಸುಳ್ಳು. ಭಗವಂತನ ಇಚ್ಛೆನೇ, ಅದು ಬಿಟ್ಟು ಬೇರೆ ಇಲ್ಲ. ಆದರೆ ನಿನ್ನ ಕೈಲಿ ಆಗಲ್ಲ, ಸೋಮಾರಿತನದ ಮಾತಿದು. ಎಲ್ಲ ದೇವ್ರಿಗೆ ಸೇರಿದ್ದು, ಹೆಂಗಮ್ಮದು? ಎಲ್ಲ ದೇವ್ರು ಕೊಟ್ಟಿದ್ದು, ಬರೀ ಸುಳ್ಳು. ದೇವ್ರ ಹತ್ರನೇ ಸುಳ್ಳು. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ದೇವ್ರ ಕೈಲಿದೆ. ಹೆಂಗದು? ಕೈ ಚೆಲ್ಬಿಡೋದು ಒಂದೇ ಸಲ? ಅಂದರೆ ಇದೆಲ್ಲ ಸೋಮಾರಿತನದ ಮಾತು ಅಂತ ಅವ್ರಿಗೆ ಅರ್ಥ ಆಗಿರಲ್ಲ. ಒಂದೇ ಸಲ ತೆಗೆದುಬಿಟ್ಟು ಇಲ್ಲ, ಏನಿಲ್ಲ ನಮ್ಮ ಕೈಲಿ. ಹೆಂಗದು? ನಮ್ಮ ಕೈಲಿಲ್ಲ ಅಂದರೆ ಮತ್ತೆ ಏನು ಕೊಡದೆ ಇಲ್ಲಿ? ಬೇಕಲ್ಲ. ಮತ್ತು ಏನು ಮಾಡೋಕ್ಕೆ ಕೊಡದೆ ಇಲ್ಲಿ? ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ್ದೇನಕ್ಕಾಗಾದರೆ? ನಿನ್ನ ಕೈಲಿಲ್ಲ ಅಂದಮೇಲೆ ಏನು ಕೊಡದೆ ಹಾಗಾದರೆ? ಹೌದು. ಇಲ್ಲ, ದೇವಸ್ಥಾನದಲ್ಲ ಕೂತ್ಕೊಂಬಿಡು, ದೇವ್ರು ಕೊಡ್ತಾನೆ ಅಂತ. ಪೂಜೆ ಮಾಡೋರ್ಗೇ ಕೊಟ್ಟಿಲ್ಲ ದೇವರು. ಅಲ್ಲ, ಕೊಡೋಕ್ಕೆ ಏನು ಅವ್ರ ಹತ್ರ ಇಟ್ಕೊಂಡಿಲ್ಲ, ಕೊಡೋಕ್ಕೆ ಕೊಟ್ಟು ಆಗೋಗಿದೆ. ಹೌದಲ್ಲಮ್ಮ? ಕೊಟ್ಟ ಮೇಲೆ ಮತ್ತೆ ದೇವ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಏನಾಗತ್ತದು? ಇದು ಇಷ್ಟು ವಿಚಾರ ಏನಕ್ಕೆ ಬರಬೇಕಾಗತ್ತೆ ಅಂದರೆ, ನಾವು ಫಸ್ಟು ಒಂದು ಅರ್ಥ ಮಾಡ್ಕೋಬೇಕು. ಏನು ಅದು ದೇವರ ಕೈಲಿದೆಯಾ? ಸತ್ಯ ಅಂದ್ಕೊಳ್ಳೋಣ, ಸತ್ಯನೇ. ಹಾಗಿದ್ದ ಮೇಲೆ ಆ ದೇವರನ್ನು ನೀವು ಗುರುತಿಸುವುದಕ್ಕೆ ನಿಮ್ಮ ಕೈಯಿಂದ ಆಗಿದ್ದಾಗ ಇದು ಸತ್ಯ. ಎಲ್ಲವೂ ಭಗವಂತನೇ ಸತ್ಯ, ಭಗವಂತನಿಂದಾನೇ ಸತ್ಯ. ಆದರೆ ನೀವು ಅವ್ರನ್ನ ಹತ್ರ ಇಟ್ಕೊಂಡಿದ್ದೀರಾ, ರಚನೆ ಮಾಡಿ ಕೂರಿಸಿದ್ದೀರಾ, ಅವ್ರನ್ನ ಗೌರವಿಸ್ತಾ ಇದ್ದೀರಾ, ಅವ್ರನ್ನ ರೂಪಿಸಿದ್ದೀರಾ, ಇದು ಫೇಲ್ಯೂರ್. ಓಕೆ. ನೀನು ಆ ಕೆಲಸ ಮಾಡಿದರೆ ಭಗವಂತ ನೀನು ಹೇಳ್ದ ಪ್ರತಿ ಕ್ಷಣನೂ ಏನೇನು ಬೇಕೆಲ್ಲ ಕೊಡ್ತಾ ಹೋಗ್ತಾರೆ. ಬಟ್ ನೀನು ರೂಪಿಸಿದ್ಯಾ? ನಾವು ಭಗವಂತನೇನು ರೂಪಿಸ್ಬೇಕು? ಭಗವಂತನೇ ನಮ್ಮನ್ನು ರೂಪಿಸಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ತಲಾಟೆ ಪ್ರಶ್ನೆ. ಅಡುಗೆ ಮಾಡ್ಬೋದು, ಊಟಕ್ಕೆ ಹಾಕ್ಬೋದು, ತಿನ್ನೋನು ಅವನೇ ತಿನ್ನಬೇಕು. ಹೌದು. ಯಾರೋ ತಿನ್ಸೋಕ್ಕಾಗಲ್ಲ. ನಿಜ. ಅಲ್ಲ, ದೇವರು ಇಲ್ವಾ, ತಿನ್ನಿಸ್ಲಿ ಬಿಡು ಅಂದರೆ ಏನರ್ಥ? ಆಮೇಲೆ ತಿಂದ ಮೇಲೆ ಹೊಟ್ಟೆಗೆ. ಅದಕ್ಕೆ ಪ್ರಶ್ನೆ ಏನು ಗೊತ್ತಾ? ನಾವು ಊಟ ಮಾಡೋದು, ಹರಗೋದು ಹೊಟ್ಟೆಯಿಂದನ ಬಾಯಿಂದನ? ನಾವು ಮಾಡುವ ಊಟ ಯಾವುದರಿಂದ ಹರಗತ್ತೆ? ಹೊಟ್ಟೆಯಿಂದ ಹರಗತ್ತಾ, ಬಾಯಿಂದ ಹರಗತ್ತಾ? ಯಾವುದರಿಂದ ಹರಗತ್ತೆ? ಅದೇ ಇನ್ನೂ ತಿಳ್ಕೊಂಡಿಲ್ಲ ನಮ್ಮಲ್ಲಿ. ನಾವು ತಿಳ್ಕೊಂಡ್ರೆ ಹೊಟ್ಟೆ ಒಳಗೆ ಮಿಷನ್ ಐತೆ, ಹೊಟ್ಟೆ ಇರೋದೇ ದೇವ್ರು ಕೊಟ್ಟಿರೋದೇ ಅರಗ್ಸಕ್ಕೆ ಅಂತ ಅಂದ್ಕೊಂಡ್ರು ಮೂರ್ಖತನದ ವಿಚಾರ. ಹೌದು ಅಲ್ಲ? ಸಿಕ್ಕದ್ದೆಲ್ಲ ತುಂಬ್ಕೊಂಡ್ಬಿಡೋದು. ಯಾಕೆ ಅಂದರೆ ದೇವರು ಅವನಂತೆ ಒಳಗಡೆ. ಅಂದರೆ ಈ ರೀತಿ ನಾವು ತಲಹರಟೆ ವಿಚಾರಗಳಲ್ಲೇ ಮುಂದುವರಿತಾ ಇದ್ದೀವಿ ಹೊರತು ಸತ್ಯ ತಿಳ್ಕೊಂಡಿಲ್ಲ. ಹೊಟ್ಟೆ ಚೀಲ ಅಂತಾರೆ ಅದನ್ನು ಅವ್ರ ಭಾಷೆಯಲ್ಲಿ. ಹೊಟ್ಟೆ ಚೀಲಕ್ಕೆ ತುಂಬ್ದಂಗೆ ತುಂಬಿಡೋದು, ಏನು ಬೇಕು ತುಂಬಿಡೋದು. ಏನಾಗಬೇಕು ಒಳಗಡೆ? ಇಂಥವ್ರಿಗೆ ಸೋಮಾರಿತನದ ಮಾತು ಬರುತ್ತೆ, ಎಲ್ಲ ದೇವ್ರು ಕೊಟ್ಟಂಗಾಗಲಿ. ತಿನ್ನೋದೆಲ್ಲ ಇವನೇ ತಿಂತಿರ್ತಾನೆ, ಸಿಕ್ಕದ್ದೆಲ್ಲ ಯಾವ ಟೈಮ್ಗೆ ತಿಂತಿರ್ತಾನೆ, ದೇವ್ರ ಮೇಲೆ ಹಾಕ್ಬಿಡೋದು ನಂದೇನೆಲ್ಲ ದೇವ್ರದು ಅಂತ ಅಲ್ವಾ? ಸೊ ಇದು ನಮ್ಮಲ್ಲಿ ಹೋಗಬೇಕು. ಯಾಕೆಂದರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಒಂದು ವಿಚಾರ ಏನಂದರೆ, ಪ್ರತಿದಿನವೂ ಕೂಡ ನಾವು ಆ ದೇವಿಯನ್ನು 9 ದಿನವೂ ಕೂಡ ನಾವು ಪೂಜಿಸ್ತಕ್ಕಂಥ ರೀತಿ ನೀತಿಗಳನ್ನ ತಿಳಿತಾ ಹೋಗ್ತೀವಿ. ಆದರೆ ಆ ದೇವಿಯನ್ನು ನಾವು ಮಾಡಬೇಕು, ಪೂಜಿಸಬೇಕು ಅಂತಕ್ಕಂಥದ್ದು ಹೋಗಿದ್ದೀವಿ ಹೊರತು ನಾವು ಅದನ್ನು ಎಷ್ಟು ಮಟ್ಟಿಗೆ ತಿಳ್ಕೊಂಡು ಪೂಜಿಸಬೇಕು ಅನ್ನೋದನ್ನು ನಾವು ಕೈ ಬಿಟ್ಬಿಟ್ಟಿದ್ದೀವಿ. ನಮ್ಮದು ಓಟ
ದೇವರಿಗೆ ಇಂಥದ್ದೇ ಸೀರೆ ಉಡಿಸ್ಬೇಕು, ಇಂಥದ್ದೇ ಪೂಜೆ ಮಾಡಬೇಕು, ಹೀಗೆ ಅಲಂಕಾರ ಮಾಡಬೇಕು, ಫೈನ್ ಮಾಡಿ. ಬಟ್ ನೀವು ಚೇಂಜ್ ಆಗಿಲ್ಲ. ಇಲ್ಲಿ ನೀವು ಚೇಂಜ್ ಆಗಿ ದೇವಿಯನ್ನು ನೀವು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಯಾವುದು ನೀವು ಚೇಂಜ್ ಆಗಬೇಕಿತ್ತು? ನೀವು ಪೂರ್ಣವಾಗಿ ಶಾಂತತ್ವಕ್ಕೆ ಬರಬೇಕಿತ್ತು. ಯಾವುದಕ್ಕೆ ಬರಬೇಕಿತ್ತು? ಶಾಂತತ್ವಕ್ಕೆ ಬರಬೇಕಿತ್ತು. ಹೆಂಗಸರು ಶಾಂತತ್ವಕ್ಕೆ ಬರಲೇಬೇಕು. ಇಲ್ಲ ಜೀವನದಲ್ಲಿ ನೆಮ್ಮದಿ ಆಗಲಿಕ್ಕೆ ಅನ್ನೋದಕ್ಕಿಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಏನಪ್ಪ ಅಂದರೆ, ಇವತ್ತಿನ ಒಂದು ಕಾಲಕ್ಕೆ ಊಟವನ್ನು ತುಂಬಿಕೊಳ್ತಕ್ಕಂತಹ ಒಂದು ಅಭ್ಯಾಸ ನಮ್ಮದು. ತಿನ್ನಬೇಕು, ಹೊಟ್ಟೆ ಹಸಿದೆ ತಿನ್ನಬೇಕು ಅಂತ ಅಂದ್ಕೊಂಡು ಅದಕ್ಕೆ ಜೀರ್ಣ ಅಂತಕ್ಕಂಥ ಒಂದು ಸತ್ಯ ಇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇದನ್ನು ಅಕಸ್ಮಾತ್ ಯಾರಾದರೂ ಇವತ್ತು ಫೋನ್ ಮಾಡಿದಾಗ ಇದನ್ನು ಜ್ಞಾಪಕ ಇಟ್ಕೊಂಡು ಫೋನ್ ಮಾಡಿದ್ರೆ ಅನುಕೂಲ. ಯಾರ ಮನೆಯಲ್ಲಿ ಹರಳಿ ವೃಕ್ಷ ನಿಮ್ಮ ಮನೆ ಗೋಡೆ ಮೇಲೆ, ತೊಟ್ಟಿ ಹತ್ರ, ಟ್ಯಾಂಕ್ ಹತ್ರ, ಕಾಂಪೌಂಡಲ್ಲಿ, ತುಳಸಿ ಗಿಡದಲ್ಲಿ ಹರಳಿ ಸಸಿ ಯಾರ ಮನೇಲಿ ಬಂದಿದೆ, ಅವ್ರು ಏನಾದ್ರು ಅಕಸ್ಮಾತ್ ಅವಕಾಶ ಆದರೆ ನಿಮಗೆ ಕರೆ ಸಿಕ್ಕಿದ್ರೆ ಸ್ವಲ್ಪ ತಿಳ್ಕೊಂಡ್ರೆ ಆ ಕತೆ ಏನು, ಹರಳಿ ವೃಕ್ಷ ಮನೆಗಳಲ್ಲಿ ಯಾಕೆ ಬರಬೇಕು ಅಂತ ತಿಳಿಸಿ ಎಲ್ರಿಗೂ ನಿಮ್ಮ ಮೂಲಕವಾಗಿ ತಿಳಿಯೋದಕ್ಕೊಂದು ಅವಕಾಶ ಆಗಲಿ. ಯಾಕೆ ಮನೆಯಲ್ಲಿ ಬರಬೇಕು ಹರಳಿ ವೃಕ್ಷ? ಬರೋದೇ ಆದರೆ ಎಲ್ಲ ಮನೆಗಳಲ್ಲೂ ಬರಬೇಕಿತ್ತು. ಹೌದನಮ್ಮ? ಹೌದು. ಎಲ್ಲ ಲೈನ ಮನೆಗಳು ಒಂದು ಇರುತ್ತೆ, ಅದು ಯಾವುದೋ ಮಧ್ಯದ ಒಂದು ಮನೇಲಿ ಮಾತ್ರ ಹರಳಿ ವೃಕ್ಷ ಬರುತ್ತೆ, ಪಕ್ಕದ ಮನೆಗೆ ಯಾಕೆ ಬರಲಿಲ್ಲ? ಜಸ್ಟ್ ಅ ಕ್ವಶನ್. ಇವ್ರು ಹೇಳ್ತಾರೆ ಕಾಗೆ ಬಂದು ಕೂತಿತ್ರಿ ಅಲ್ಲಿ, ಅಕಸ್ಮಾತ್ ಯಾವುದೋ ಗಿಣಿ ಏನೋ ಬಂದಿತ್ತೋ ಅಂತೋ. ಇದು ಈ ವಿಚಾರನೂ ಹೇಳ್ತಾರೆ. ಆ ಮನೆಗೆ ಹೋಗಿದ್ದು ಇನ್ನು ಪಕ್ಕದ ಮನೆಗೆ ಹಾಕೋಗ್ಲಿಲ್ಲ. ಅದು ಒಂದೇ ದಿನ ಒಂದೇ ಮನೆಗೆ ಹೋಗಬೇಕು ಅಂತ ರೆಕಾರ್ಡ್ಸ್ ಇದೆಯಾ? ಇಲ್ಲ ಅಲ್ಲ. ಹೌದು. ಅಂದರೆ ನಾವು ತಿಳ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಅರಳಿ ವೃಕ್ಷ ಬರುವ ಉದ್ದೇಶ, ಇದಕ್ಕೆ ಹೆಸರೇನು ಗೊತ್ತೇನಮ್ಮ? ಕುಟುಂಬ ವೃಕ್ಷ. ಅರಳಿ ವೃಕ್ಷ ಯಾವುದು? ಕುಟುಂಬ ವೃಕ್ಷ. ಅದು ಯಾಕೆ ಕುಟುಂಬ ವೃಕ್ಷ ಆಗತ್ತೆ ಅಂದರೆ, ಯಾರ ಮನೆಯಲ್ಲಿ ಬರುತ್ತೆ ಅಂದರೆ, ಎರಡನೇದು ದೇವಸ್ಥಾನದಲ್ಲೂ ಬರುತ್ತಿದ್ದು. ದೇವಸ್ಥಾನದಲ್ಲಿ ಬಂದರೆ ದೇವಸ್ಥಾನ ಪಾಳು ಬೀಳುತ್ತೆ, ಊರ್ಜಿತ ಆಗಲ್ಲ, ಯಾರು ಪುರೋಹಿತರು ಉಳಿಯಲ್ಲ, ದೇವಸ್ಥಾನಕ್ಕೆ ಯಾರು ಜನ ಹೋಗಲ್ಲ. ನೋಡಿ, ದೇವಸ್ಥಾನನೇ ನಿಂತ್ಕೊಳ್ಳುತ್ತೆ ಅಂದರೆ ಅರಳಿ ವೃಕ್ಷದಲ್ಲಿ ಏನು ತಾಕತ್ತಿರ್ಬೋದು? ಇಷ್ಟುದ್ದ ಗಿಡ ಬರುತ್ತೆ. ಆ ಗಿಡ ಬಂದರೆ ದೇವಸ್ಥಾನವೂ ಕೂಡ ಊರ್ಜಿತ ಆಗಲ್ಲ, ವಾಸದ ಮನೆ ಊರ್ಜಿತ ಆಗಲ್ಲ. ಅದನ್ನು ಅಕಸ್ಮಾತ್ ಯಾರಿಗಾರು ಅರಳಿ ಗಿಡ ಬಂದಿದ್ದರೆ ದಯವಿಟ್ಟು ನಿಮ್ಮ ವಿಚಾರವನ್ನು ಒಪ್ಪಿಸೋದೇ ಆದರೆ ಅದಕ್ಕೆಲ್ಲ ಬೇಕಾದಷ್ಟು ಕಾರಣಗಳನ್ನ ಕೊಡಿಸೋಣ ಇವತ್ತು. ಇದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು. ಅರಳಿ ವೃಕ್ಷ ನಮಗೆ ಎಷ್ಟರ ಮಟ್ಟಕ್ಕೆ ಒಂದು ಸಂದೇಶ ಅಂದರೆ, ನಿಮ್ಮ ವಂಶದಲ್ಲಿ ಅದು ಬರೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ವಂಶದಲ್ಲಿ, ನಿಮ್ಮ ಕುಟುಂಬದಲ್ಲಿ ರಕ್ತದ ಸಮಸ್ಯೆಯಿಂದ, ಧರ್ಮ ಅಂತಕ್ಕಂಥ ವಿಚಾರದಿಂದ ಬದುಕಿದ ಜನ ನಿಮ್ಮ ವಂಶಸ್ಥರು ಇಲ್ಲ. ಆ ಕಾರಣದಾಗಿ ರಕ್ತದ ಕಾಯಿಲೆಯಲ್ಲಿ ಸಂಬಂಧಪಟ್ಟಂಥ ವಂಶಸ್ಥರು ಸಿಕ್ಕಾಪಟ್ಟೆ ತಗಲಾಕೊಂಡಿದ್ದಾರೆ. ಅವ್ರನ್ನ ಮುಂದಕ್ಕೆ ನೀವು ಕಳಿಸಿಲ್ಲ. ಈಗಲೂ ಮುಂದಕ್ಕೆ ನೀವು ಇದೇ ಗತಿಗೆ ಹೋಗ್ತೀರಾ ಅನ್ನೋ ಮೆಸೇಜ್ ಕೊಡೋಕ್ಕೆ ಅರಳಿ ವೃಕ್ಷ ಮನೆಗೆ ಬರುತ್ತೆ ಹೊರ್ತು, ಆ ಅರಳಿ ವೃಕ್ಷ ಮನೆಗೆ ಬರಬೇಕಾದ್ರೆ ನಂಬರ್ 1 ಬೋರ್ಡು ಮೂಲ ನಕ್ಷತ್ರ ಇದ್ದರೆ ಆ ಮನೆಯಲ್ಲಿ ಅರಳಿ ವೃಕ್ಷ ಬರುತ್ತೆ. ನಂಬರ್ 2 ಅಶ್ವಿನಿ ನಕ್ಷತ್ರ ಇದೆ, ಆ ಮನೆಯಲ್ಲಿ ಅರಳಿ ವೃಕ್ಷ ಬರುತ್ತೆ. ನಂಬರ್ 3 ಮೃಗಶಿರ ನಕ್ಷತ್ರ. ಈ 3 ನಕ್ಷತ್ರ ತಾತ್ಕಾಲಿಕವಾಗಿ ಹೇಳಿದ್ದೀನಿ. ಈ 3 ನಕ್ಷತ್ರದ ವ್ಯಕ್ತಿ ಗಂಡ, ಹೆಂಡತಿ, ಮಗ, ಮೊಮ್ಮಗ, ಹಳಿಯ, ಸೊಸೆ ಯಾರೇ ಇದ್ದರೂ ಆ ಮನೆಗೆ ಪ್ರವೇಶ ಆಗುತ್ತೆ ಕುಟುಂಬ ವೃಕ್ಷ. ತಿಳ್ಕೋಬೇಕು, ನಮ್ಮದೆಲ್ಲ ವಕ್ರಿಸ್ಕೊಂಡಿದೆ, ನಾವೇನೂ ತಿಳ್ಕೊಂಡಿಲ್ಲ, ನಾವು ಶತಮೂರ್ಖರಾಗಿದ್ದೀವಿ, ಸೋಮಾರಿಗಳಾಗಿದ್ದೀವಿ. ದಯವಿಟ್ಟು ಈಗಲಾದರೂ ತಿಳ್ಕೊಳ್ಳೋಣ ಅನ್ನೋ ಮಟ್ಟಕ್ಕಿಲ್ಲ. ಲೇ ಆಸಿಡ್ ಹಾಕು ಅಂತ ಒಬ್ಬ ಹೇಳ್ತಾನೆ ಮೂರ್ಖ, ಇನ್ನೊಬ್ಬ ಕೆಲಸದವ್ರ ಕಿತ್ತಾಕ್ಸ್ಬಿಡು ಅಂತಾನೆ, ಇನ್ನೊಬ್ಬ ಎಲ್ಲೋಗಿ ಶಾಸ್ತ್ರ ಕೇಳ್ತಾನೆ, ಅವರೇನೋ ಒಂದು ಹೇಳ್ತಾರೆ, ಇವರೇನೋ ಒಂದು ಮಾಡ್ತಾರೆ. ಶುರು ಮನೆಯಲ್ಲಿ ಪ್ರಾಬ್ಲಮ್, ಹಿಂದೆ ನಡೆದಿದ್ದು ಈಗ ಮುಂದೆ ನಡೆಯೋದು ಎಲ್ಲ ಅರಳಿ ವೃಕ್ಷ ಮೆಸೇಜ್ ಕೊಟ್ಟರು ನಾವು ತಿಳ್ಕೊಳ್ಳಿಲ್ಲ ಅಂದರೆ, ಅದಕ್ಕೊಂದು ಕತೆ ಹೇಳ್ಕೊಂಡು ಬದುಕಿದ್ರೆ ಇದೇ ಕಣಮ್ಮ ದೇವ್ರನ್ನ ಹೆಸರು ಹೇಳಿ ಮೋಸ ಮಾಡಿ ನಮ್ಮ ಕೈಲಿ ಆಗಲ್ಲ ಅಂಥೇಳಿ ದೇವ್ರಿಗೆ ಒಪ್ಪಿಸ್ತಕ್ಕಂಥ ಇದೆಯಲ್ಲ, ಇಂಥವ್ರ ವಂಶದಲ್ಲಿ ಬರುತ್ತೆ ಅರಳಿ ವೃಕ್ಷ. ನಮ್ಮ ಕೈಲಿ ಏನೂ ಇಲ್ಲ ಅಂತ ಸುಳ್ಳು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ, ತಲಹರಟೆ ಥರ ಬದುಕೋದು, ಎಲ್ಲವೂ ನನಗೆ ಗೊತ್ತು ಅಂತ ಆಸ್ತಿ ಮಾಡೋದು, ಸಿಕ್ಕದ್ದೆಲ್ಲ ಗೋರ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋದು. ಯಾರ ಹೆಸರದೋ ಇನ್ನೊಂದು ನೋಡ್ತಾ ಇರ್ತೀವಿ ಟಿ ವಿನಲ್ಲಿ ಹೋಗಿ ಬರ್ತಾ ಇರ್ತಕ್ಕಂಥದ್ದು. 20 ಕುಂಟೆ 20 ಎಕರೆ ಯಾವುದೇ ಆಗಲಿ ದಾಖಲಾತಿಗಳೆಲ್ಲ ಸುಳ್ಳು ಸೃಷ್ಟಿ ಮಾಡಿ ಹೇಳ್ಕೊಂಡು ಗಲಾಟೆ ನಡೀತಾನೆ ಇದೆ. ಇದೆಲ್ಲ ಇದೇ ವಿಚಾರ. ಅವನೇನೇ ಮಾಡಿ ದಕ್ಕಿಸ್ಕೋಬೋದು, ರಾಜಕೀಯವಾಗಿ ದಕ್ಕಿಸ್ಕೋಬೋದು, ಹಣ ಕೊಟ್ಟು ದಕ್ಕಿಸ್ಕೋಬೋದು. ಆದರೆ ವಂಶದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಆ ನಿಮ್ಮ ಜಮೀನೇ ನಿಮ್ಮನ್ನು ಯಾವುದೋ ಮಟ್ಟಕ್ಕೆ ತೊಗೊಂಡೋಗುತ್ತೆ. ಅದು ಮನೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಕುಟುಂಬ ವೃಕ್ಷದಲ್ಲೇ ಬಂದಿರತಕ್ಕಂತಹ ಒಂದು ಸತ್ಯಾಂಶ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಈಗ
ಆ ರೀತಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ವಂಶಸ್ಥರು ಯಾಕೆ ಸಾಯ್ತರು ಅಂದರೆ ದುರ್ಮರಣ, ಕ್ಯಾನ್ಸರು, ಶುಗರು, ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಕಾಯಿಲೆಗಳಿಂದ ಹೋಗಿರ್ತಕ್ಕಂಥವರ ಕುಟುಂಬದಲ್ಲಿ ಈ ನಕ್ಷತ್ರದ ಮಕ್ಕಳು ಹುಡ್ತಾರೆ. ಮೂಲಾ ನಕ್ಷತ್ರ ಮಗು ಹುಟ್ಟೋದೇನು ಅಂದರೆ ಮೂಲ ಅಂದರೆ ನಿಮ್ಮ ವಂಶದ ಮೂಲ ಏನು ನೀವು ರಿಪೇರಿ ಮಾಡಿಲ್ಲ ತಿಳ್ಕೊ ಅಂತೇಳಿ ಭಗವಂತ ಮೂಲಾ ನಕ್ಷತ್ರ ಮಗುವನ್ನು ಪಾಸ್ ಮಾಡ್ತಾರೆ. ಓಕೆ. ಆದರೆ ನಾವು ಮೂಲಾ ನಕ್ಷತ್ರ ಸ್ವಾಮಿ ಶಾಂತಿ ಕೊಟ್ಟೋ, ನವಗ್ರಹ ಪೂಜೆ ಮಾಡ್ದೋ, ದಾನ ಕೊಟ್ಟೋ, ಈ ಥರ ಸಮರ್ಥನೆ ಮಾಡ್ಕೊಂಡು ಮುಚ್ಚಾಕ್ಬಿಡ್ತಾರೆ. ಯಾವ ಕಾರಣಕ್ಕೂ ದಾನ ಕೊಟ್ಟು ನಕ್ಷತ್ರ ಶಾಂತಿ ಮಾಡಿಸಿ ರಿಪೇರಿ ಮಾಡೋಕ್ಕೆ ಮೂಲಾ ನಕ್ಷತ್ರ ಸಾಧ್ಯವೇ ಇಲ್ಲ, ಆಗೋದೂ ಇಲ್ಲ. ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಶಾಂತಿಗಷ್ಟೇ, ಆದರೆ ಅದು ಸತ್ಯ ಅಲ್ಲ. ದಾನ ಕೊಡೋದು, ಶಾಂತಿ ಮಾಡಿಸೋದು ಅದೆಲ್ಲ ಸತ್ಯ ಅಲ್ಲ. ಯಾಕೆ ಅಂದರೆ ಮೂಲಾ ನಕ್ಷತ್ರದ ಅರ್ಥ ತಿಳ್ಕೊಂಡು ನಂತರ ನೀವು ಪೂಜೆ ಮಾಡಿಸಿ. ಓಕೆ, ಅರ್ಥ ತಿಳ್ಕೊಳ್ಳೋಕ್ಕೆ ಯಾರೂ ಹೇಳಲ್ಲ. ಇದು ಇಷ್ಟು ಭಾಗ ಒಂದು ಲೆಕ್ಕದಲ್ಲಿರಲಿ. ಕಾಲರ್, ಈಗ ನಾವು ಮಾಡಬೇಕಾದಂಥ ಪ್ರಯತ್ನ ಆದರೂ ಏನು ಅಂದರೆ ಭಗವಂತನ ನಂಬಿದ್ರೂ ಕೂಡ ನಮಗೆ ತೊಂದರೆ. ಭಗವಂತನ ನಂಬಿದ್ದೀವಿ, ಭಗವಂತನ ಒಪ್ಪಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲವನ್ನು ಭಗವಂತನಿಗೆ ಒಪ್ಪಿಸ್ತಾ ಇದ್ದೀವಿ, ಆದರೂ ತೊಂದರೆ. ಯಾಕೆ ಅಂದರೆ ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಮಂಡತನದ ಬುದ್ಧಿ ಬಂದಿದೆ. ಏನು ಬಂದಿದೆ? ಮಂಡತನದ ಬುದ್ಧಿ. ಏನು ಅಂದರೆ ನಾನಿರುವುದೇ ಹೀಗೆ, ಏನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಮಂಡತನದ ಬುದ್ಧಿ ಯಾಕೆ ಬಂದಿದೆ, ಅದಕ್ಕೆ ಕಾರಣ ಏನು, ಅದರಲ್ಲೂ ಮಹಿಳೆಯರಲ್ಲಿ ಯಾಕೆ ಬರುತ್ತೆ, ಯಾಕೆ ಬಂದಿದೆ, ಇವತ್ತೊಂದಲ್ಲ ಇದು. ಇದಕ್ಕೆ ನಾವು ಸತ್ಯ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಈಗ ಕರೆ ಬಂದಿದೆಯಾ? ಹಾಂ ಗುರುಜಿ, ಚೈತ್ರ ಅಂತ ಬೇಲೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚೈತ್ರ. ನಮಸ್ತೆ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ. ಗುರುಜಿ ಇದ್ದಾರೆ, ಮಾತು. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಓದಿದೆಯಾ, ಎಷ್ಟು ಏಜ್ ನಿಂಗೆ? ನನಗೆ ನಾನು ಸೆಕೆಂಡ್ ಪಿ ಓದಿದ್ದೀನಿ ಗುರುಜಿ. 37 ವರ್ಷ ನಡೀತಿದೆ ಗುರುಜಿ. 37? ಹೌದು ಹೌದು ಗುರುಜಿ. ಮದುವೆ ಆಯ್ತಾ? ಗುರುಜಿ ಮದ್ವೆ ಆಗಿದೆ, 2 ಹೆಣ್ಮಕ್ಳಿದ್ದಾರೆ ನನಗೆ. ವೆರಿ ಗುಡ್. ಖುಷಿನಾ ಬೇಜಾರಾ? ಖುಷಿನೇ ಇದೆ ಗುರುಜಿ, ಆದ್ರೆ ನನ್ನ ಆರೋಗ್ಯದ ಸ್ವಲ್ಪ ಸಮಸ್ಯೆ ಗುರುಜಿ. ಯಾವಾಗ ಗೊತ್ತಾಯ್ತು ನಿನಗೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಂತ? ಅಂದ್ರೆ ಈ ತರ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ನಮ್ಮ ಅಪ್ಪ ಹೇಳಿದ್ರು, ಈ ತರ ಗುರುಜಿ ಡೈಲಿ ನೋಡು ಪ್ರೋಗ್ರಾಮು, ಅಲ್ಲಿ ಹೇಳ್ತಾರೆ ಕೇಳಪ್ಪ ಒಂದ್ಸಲ ಅಂತ ಹೇಳಿದ್ರು ಗುರುಜಿ. ಅಲ್ಲ, ನೀನು ಕೇಳಬೇಕಿತ್ತು ಅಪ್ಪ, ನೀನು ಕೇಳಬೇಕಿತ್ತು ಅಪ್ಪ, ನಿನಗೆ ಅರ್ಥ ಆಯ್ತಾ ಅಂತ ಕೇಳಬೇಕಿತ್ತು ನೀನು. ಗುರುಜಿ ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರು, ತುಂಬಾ ಸಲ ಟ್ರೈ ಮಾಡಿದೆ, ಇವತ್ತು ಕರೆ ಸಿಕ್ತು ಗುರುಜಿ. ಓಕೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಸ್ವಂತ ಮನೆ ಅಂಗಡಿ ಮಾಡಿದೀವಿ ಗುರುಜಿ, ಅಂದ್ರೆ ಮಳಿಗೆಗಳು ಮಾಡಿದ್ವಿ. ಈಗ ಒಂದು ಲೀಸಿಗೆ ಹಾಕಿಸ್ಕೊಂಡಿದೀವಿ ಗುರುಜಿ. 8 ವರ್ಷ ಆಗಿದೆ ಈ ಮನೆ ಮಾಡಿ. ಕಟ್ಸಿದ್ದಾ? ಹೌದು ಗುರುಜಿ. ಓಕೆ. ಅಪ್ಪನೇ ಕಟ್ಸಿದ್ರಾ? ಇಲ್ಲ ಗುರುಜಿ, ಇಲ್ಲಿ ಬೇರೆ ಕಡೆ ನಮ್ಮೂರಲ್ಲೇನೆ ಬೇರೆ ಮನೆಯಲ್ಲಿ ಲೀಸಿಗೆ ಹಾಕಿಸ್ಕೊಂಡಿದೀವಿ. ಲೀಸಲ್ಲಿ ಇದ್ದೀರಾ? ಹೌದು ಗುರುಜಿ. ಎಷ್ಟು ವರ್ಷದಿಂದ ಇದ್ದೀರಾ ಮನೆಯಲ್ಲಿ? 5 ವರ್ಷ ಆಯ್ತು ಗುರುಜಿ ನಾವು ಇಲ್ಲಿಗೆ ಬಂದ್ವಿ. ಓಕೆ. ನಿನ್ಗೆ ಅನಿಸಿಲ್ವಾ ಸ್ವಂತ ಮನೆಯಲ್ಲಿ ಬಾಡಿಗೆ ಬರ್ತಾ ಐತೆ, ಬೇರೆ ಮನೆಯಲ್ಲಿ ನಾವು ಸ್ವಂತ ಮನೆಯಲ್ಲಿ ಯಾಕಿಲ್ಲ ಅಂತ ಅನಿಸಿಲ್ವಾ ನಿಂಗೆ? ಇಲ್ಲ ಗುರುಜಿ, ಪ್ರಾಪರ್ಟಿನ ಮನೆನ ತಗೋಬೇಕು ಅಂತ ತುಂಬಾ ಸಲ ಅನ್ಕೊಂಡು ಓನರ್ ನಾವೆಲ್ಲ ಮಾತಾಡ್ಕೊಂಡು ತಗೋಬೇಕು ಅಂತ ಇದೀವಿ ಗುರುಜಿ. ಬಗ್ಗೆನೆ ತುಂಬಾ ಸಲ ತಗೊಳಕ್ ಹೋಗಿ ಎಷ್ಟೋ ಸಲ ದುಡ್ಡೆಲ್ಲ ಅಡ್ಜಸ್ಟ್ ಆಗಿದ್ರು ಕೂಡ ತಗೊಳಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ, ಆ ತರ ಆಗ್ತಿದೆ ಗುರುಜಿ. ಅಮ್ಮ, ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಪೇಪರೇ ಉಲ್ಟಾ ಆಗಿರ್ತದೆ. ನೀವು ಹೋದ್ರೆ ಅಕಸ್ಮಾತ್ ಏನಾದ್ರು ಆಸ್ತಿ ತಗೊಂಡು ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಪೇಪರೇ ಉಲ್ಟಾ ಆಗಿರುತ್ತೆ. ಸರ್ವೆ ನಂಬರ್ ಯಾವುದು ಅಮ್ಮ, 30ಕ್ಕೆ 40 ಬಂದದೆ, 40ಕ್ಕೆ 30 ಬಂದೆ, ಇವತ್ತಾಗಲ್ಲ ಹೋಗಿ ಅಂತ ಕಳಿಸ್ತಾರೆ. ಅಂತಹ ಮೌಲ್ಯ ಇದೆ ಉತ್ತರ ನಕ್ಷತ್ರದಲ್ಲಿ, ಉತ್ತರಾಭಾದ್ರ ನಕ್ಷತ್ರದಲ್ಲಿ. ಯಾಕೆ ಅಂದರೆ ಶನೇಶ್ವರ ಸ್ವಾಮಿ, ನೀನು ಅದು ಹೆಂಗೆ ಆಸ್ತಿ ಮಾಡ್ತೀಯಾ, ಅದು ಹೆಂಗೆ ನೆಮ್ಮದಿಯಾಗಿರ್ತೀಯ, ಅದು ಹೆಂಗೆ ಚೆನ್ನಾಗಿರ್ತೀಯ, ಅದು ಹೆಂಗೆ ಕಾಯಿಲೆ ಇಲ್ಲದೆ ಬದುಕ್ತೀಯ ನೋಡ್ತೀನಿ ಅಂತ ಬಾಗಿಲಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡ್ತಾ ಇದ್ದಾರೆ. ಇವಳು ಹುಟ್ಟು 37 ವರ್ಷ ಆಯಿತು, ಅವತ್ತಿಂದ ಇವತ್ತುವರೆಗೂ ವೆಯ್ಟಿಂಗ್ ಮಾಡ್ತಾ ಇದ್ರೆ ಹೊಸಲ ಮೇಲೆ ಕೂತ್ಕೊಂಡು. ನಿಮ್ಮ ಕುಟುಂಬ ಎಷ್ಟು ಮಟ್ಟಕ್ಕೆ ನೆಮ್ಮದಿಯಾಗಿರ್ತೀರ ನೋಡ್ತೀನಿ ನಾನು, ಚಾಲೆಂಜ್. ಇವ್ರು ಇದರಿಂದ ಹೊರಗೆ ಬರೋಕ್ಕಾಗಲ್ಲ, ಈ ಬಂಧನದಿಂದ ಹೊರಗೆ ಬರೋಕ್ಕಾಗಲ್ಲ. ಜೈಲ್ಗೆ ಹೋದ್ರೆ ಕೋರ್ಟಿಂದ ಏನೋ ಒಂದು ಮಾಡಿ ಬೇಲ್ ತಗೊಂಡು ಈಚೆ ಬರ್ಬೋದು, ಇಲ್ಲಿಂದ ಈಚೆ ಬರೋಕ್ಕಾಗಲ್ಲ. ಇದೆಂಥರ ಜೈಲು ಯೋಚನೆ ಮಾಡಮ್ಮ. ಅಲ್ಲಿ ಕೋರ್ಟಲ್ಲಿ ಕೇಸ್ ಆಡಿ ಬರ್ತೀರಾ, ಇಲ್ಲಿ ಈ ಕೋರ್ಟಲ್ಲಿ ಕೇಸ್ ಆಡಿ ನೋಡ್ತೀನಿ. ಇದು ಚಾಲೆಂಜ್ ಆಗಿರೋ ಪ್ರಶ್ನೆ. ಉತ್ತರಾಭಾದ್ರ ನಕ್ಷತ್ರ ಏನಕ್ಕೆ ಮಗು ಹುಟ್ಟಿತು, ತಂದೆ ತಾಯಿಗೆ ಗೊತ್ತಿಲ್ಲ, ಹೆಸರು ಹೇಳ್ಕೊಟ್ಟವ್ರಿಗೆ ಗೊತ್ತಿಲ್ಲ, ಮದುವೆ ಮಾಡಿಕೊಡೋರ್ಗೆ ಆ ಥರ ಇತ್ತು. ಅದರಲ್ಲಿ ಈಗ ನಿನ್ನ ಹೊಟ್ಟೆಲ್ಲ ಅಮ್ಮ 2 ಮಕ್ಕಳು ಬಂದರು, ಇನ್ನು ಅವ್ರ ಕತೆ ಮುಂದಕ್ಕೆ ಇನ್ನೆಷ್ಟು ಚಂದಾನೋ. ಯಾಕೆ ಅಂದರೆ ಅಮ್ಮ, ಅರ್ಥ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ಇಲ್ಲ ಇಲ್ಲ ಗುರುಜಿ, ಹೇಳಿ ಗುರುಜಿ. ಈಗ ನಿಮ್ಮ ಮನೆಯಲ್ಲಿ
ನೀವು ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಇಷ್ಟವಾದ ದೇವರು ಯಾವುದು ಅಂತ ಕೇಳಿದ್ರೆ ಯಾವುದು ಹೇಳ್ತೀಯ ನೀನು? ಈಶ್ವರ ಗುರುಜಿ. ನಿಮ್ಮ ಮನೆ ದೇವರು ಯಾವುದು? ನಮ್ಮ ಮನೆ ದೇವರು 7 ಕೋಟಿ ಮೈಲಾರಲಿಂಗೇಶ್ವರ. ಅದು ಶಿವನೇ ತಾನೆ? ಹೌದು ಗುರುಜಿ. ಮನೆಯಲ್ಲಿ ಫೋಟೋ ಎಷ್ಟು ಇಟ್ಟಿದ್ದೀರಾ? ಒಂದು 5 ಇಟ್ಟಿದ್ದೀವಿ ಗುರುಜಿ. ಯಾವ್ಯಾವುದು? ಶಿವ ಪಾರ್ವತಿ, ಲಕ್ಷ್ಮೀ ಗಣೇಶಂದು, ಮೈಲಾರಲಿಂಗೇಶ್ವರ ಸ್ವಾಮಿದು, ಮತ್ತೆ ನಮ್ಮ ಗ್ರಾಮ ದೇವತೆ ಫೋಟೋ. ಗ್ರಾಮ ದೇವತೆ ಅಂದರೆ ಯಾವುದು? ಕರಿಯಮ್ಮ ದೇವಿ ಅಂತ ಗುರುಜಿ, ನಮ್ಮೂರ್ ಗ್ರಾಮ ದೇವತೆನೆ. ಓಕೆ. ಅದಕ್ಕೆ ಬಲಿ ಕೊಡ್ತೀರಾ? ಅದೇ ಇಲ್ಲೆಲ್ಲ ಮನೇಲಿ ಮಾಡಲ್ಲ ಗುರುಜಿ, ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಾವು ಆ ಥರ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಮೂನಮ್ಮ ಅದನ್ನೇ ಕೇಳ್ತೀನಿ, ಬಲಿ ಕೊಡೋದೇನು ವರ್ಷಕ್ಕೊಂದ್ಸಲನಾ? ಹ್ಞೂ ಗುರುಜಿ. ಏನೆಲ್ಲ ಹೋಗಿ ಮಾಡೋದು? ಬಲಿ ಕೊಟ್ಟು ಊಟ ಹಾಕೋದಾ ಅಥವಾ ಮನೆಗೆ ತಂದು ಊಟ ಮಾಡೋದಾ? ಬಲಿ ಕೊಟ್ಟು ಎಡೆ ಇಟ್ಬಿಟ್ಟು ಮನೆಗೆ ಬಂದು ಊಟ ಮಾಡೋದು ಗುರುಜಿ. ಜನಗಳೆಲ್ಲ ಕರಿತೀರಾ? ಹೌದು ಗುರುಜಿ. ಓಕೆ. ನಿಮ್ಗೆ ಅಣ್ಣ ತಮ್ಮ? ಅಣ್ಣ ತಮ್ಮ ಇದ್ದಾನೆ ಗುರುಜಿ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ ಇವಾಗ 32 ವರ್ಷ ಗುರುಜಿ. ಮದುವೆ ಆಯ್ತಾ? ಮದುವೆ ಆಗಿದೆ ಗುರುಜಿ. ಚೆನ್ನಾಗಿ ಖುಷಿಯಾಗಿದ್ದಾನ ಮದುವೆ ಮಾಡ್ಕೊಂಡ್ಮೇಲೆ? ಅವರದ್ದು ಲವ್ ಮ್ಯಾರೇಜ್ ಗುರುಜಿ. ಅಲ್ಲ, ಲವ್ವೇ ಮತ್ತೆ ಆಗೋದು? ಒಂದು ತಕ್ಕ ಮಟ್ಟಿಗೆ ಆಗಿದೆ. ಅಲ್ಲ, ಲವ್ವೇ ಆಗಬೇಕು, ಒಳ್ಳೆ ಕತೆ ಅಲ್ಲ. ನೀನು ಅದರ ಬೈ ಮಿಸ್ ಮದುವೆ ಆಗೋಗೈತೆ, ನೀನು ಆ ಕೆಲಸನೇ ಆಗಬೇಕಿತ್ತು. ಯಾಕೆ ಅಂದರೆ ವಿಷಯ ಇಷ್ಟೇ, ಹೇಳ್ತೀನಿ ಕೇಳಿಸ್ಕೊ. ಈ ಬಲಿ ಕೊಡ್ತಕ್ಕಂತಹ ದೇವತೆಗಳಿಗೆ ಯಾರು ಪೂಜೆ ಮಾಡ್ತಾರೆ, ಇದು ಗ್ರಾಮ ದೇವತೆ ಅಂತಾನೋ ಇಷ್ಟ ದೇವತೆ ಅಂತಾನೋ ಏನೋ ಒಂದು ಸಂಪ್ರದಾಯ ಇರತ್ತಿದು. ಈ ಥರ ಜನ ತುಂಬ ಇದ್ದಾರೆ. ಅಲ್ಲಿ ಹೋಗಿ ವರ್ಷಕ್ಕೊಂದ್ಸಲ ಮಾಡ್ತೀವಿ, ಸ್ವಾಮಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಅಮ್ಮ, ಇದು ಎಂಥ ಹೊಡೆತ ಬೀಳುತ್ತೆ ಅಂದರೆ, ನಮ್ಮ ಮನೆ ದೇವರಿಗೆ ಮಾಟ ಮಂತ್ರ ಮಾಡಿಸ್ದಂಗೆ. ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ ಎಮ್ಮ ಹೇಳ್ತು. ಈಗ ಮೈಲಾರಲಿಂಗೇಶ್ವರನಿಗೆ ಪ್ರಾಧಾನ್ಯತೆ ಕೊಡಲಿಲ್ಲ, ಬಲಿ ಕೊಡೋ ದೇವತೆನ ಇವ್ರ ಮನೆಗೆ ತಂದರು. ಈಗ ಇವ್ರ ಮನೆಯಲ್ಲಿ ಎಲ್ಲವೂ ಕೂಡ ಕಾದಾಟ, ಒಡೆದಾಟ, ಬಡಿದಾಟ, ಮಾಟ ಮಂತ್ರ ಈ ರಂಗದಲ್ಲೇ ಆಟ ಆಡಬೇಕು ಇವರು. ದೇವರು ಅನ್ನೋದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ಇಲ್ಲ ತಲೆ ಓಡಿಸ್ಬೇಕು, ಇಲ್ಲ ಯಾರೋ ಮಾಡಿಸೋರೆ ಅಂತಾರೆ, ಇಲ್ಲ ಗ್ರಹಗಳ ಚೆನ್ನಾಗಿಲ್ಲ ಅಂತಾರೆ, ಇಲ್ಲ ಮನೆ ಚೆನ್ನಾಗಿಲ್ಲ ಅಂತಾರೆ, ನೀವು ಹುಟ್ಟಿ ಚೆನ್ನಾಗಿಲ್ಲ. ಅಮ್ಮ, ಜೀವನ ಪರ್ಯಂತ ಹಿಂಗೆ ಬದುಕಬೇಕು ಇವರು. ಯಾಕೆ? ಮನೆ ದೇವರಿಗೆ ಜಾಗ ಕೊಟ್ಟಿಲ್ಲ. ಹಾಗಂತ ಆ ದೇವರು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಲಿ ಕೊಡುವ ದೇವರಿಗೆ ನೀವು ಯಾವಾಗ ಫಿಕ್ಸ್ ಆಗ್ತಿರೋ, ನಾನು ನವರಾತ್ರಿ ವಿಶೇಷದಲ್ಲಿ ಹೇಳಿದ್ದೀನಿ ಆವಾಗಲೇ, ಮೊನ್ನೆ ಕೂಡ ಏನು ಅಂದರೆ, ಒಂದು ಹನಿ ರಕ್ತ ನಮ್ಮ ಭೂಮಿಗೆ ಬೀಳಬಾರ್ದು ಅಂತಕ್ಕಂಥದ್ದೇ ನವರಾತ್ರಿಯ ವಿಶೇಷ. ಹೌದಾ? ನಾವು ಮಾಡ್ತಾ ಇರೋ ಕೆಲಸ ಏನು? ಇದು ಪಾರ್ಟ್ 1. ಈ ಪಾರ್ಟ್ 2 ಆಯುಧ ಪೂಜೆನ ನೋಡಬೇಕಮ್ಮ. ಎಷ್ಟು ರುಂಡ ಮುಂಡಗಳು ಕತ್ತರಿಸಿ ರಕ್ತವನ್ನು, ಕೋಡಿಯನ್ನು ಅರಿಸಿ ಅದನ್ನು ಜನ ಕರೆಸಿ ಬಾಳೆಕಂಬ ಕಟ್ಟಿಬಿಟ್ಟು ಅದ್ರ ಮುಂದೆ ಕತ್ತರಿಸ್ತಾರೆ. ಬಾಳೆಕಂಬ ಗುರುಗ್ರಹ, ಅಲ್ಲಿ ತಗೊಂಡೋಗಿ ಮರಿ ಕತ್ತರಿಸ್ತಾರೆ. ನಾವು ಮಾವಿನ ಸೊಪ್ಪು ಹಾಕ್ತಾರೆ. ಅಂದರೆ ನಾವು ಎಷ್ಟು ಮಟ್ಟಕ್ಕೆ ನಾವು ದಾರಿ ತಪ್ತಾ ಇದೀವಿ ಅರ್ಥ ಆಗಿಲ್ಲ. ಮೋಜು ಮಸ್ತಿ ಮಾಡ್ತಾ ಇದ್ದೀವಿ ದೇವರ ಹೆಸರು ಹೇಳ್ಕೊಂಡು. ಜನಕ್ಕೆ ಕರೆದು ಊಟ ಹಾಕ್ಬಿಟ್ರೆ ಶೋ ಅಲ್ವಾ? ಹೌದು. ಈಗ ಆ ರೀತಿಯಾಗಿ ಬಲಿಯನ್ನು ಕೊಟ್ಟಂಥ ವಾಹನಗಳನ್ನ ಲೈನ್ ನಿಲ್ಲಿಸ್ಕೊಂಡ್ಬಿಡ್ತಾರೆ, ಸೈಕಲ್ಲು ಸೇರಿ. ಆಯಿತಾ? ಟಿ ವಿ ಮಾತ್ರ ತರೋದಿರೋ ಬೀದಿಗೆ ತಂದುಬಿಡೋರು, ಟಿ ವಿಗೂ ಹಾಕ್ತಾರೆ ಅರ್ಶಿನ ಕುಂಕುಮನ, ಆದರೆ ಅಲ್ಲಿಗೆ ಬಲಿ ಕೊಡಲ್ಲ. ಆ ಮಟ್ಟಕ್ಕೆ ಇದ್ದಾರೆ ಜನ. ಯಾಕೆ ಅಂದರೆ ನಂಬಿಕೆ ಅಂತ ಅಲ್ಲ, ಅದೊಂಥರ ಖುಷಿ ನಾವು ಬಲಿ ಕೊಟ್ಟೋ. ಆದರೆ ಒಂದು ಸಲ ನೀವು ಬಲಿ ಕೊಟ್ಟಂಥ ವಾಹನ ನಿಮ್ಮನ್ನೇ ಬಲಿಯನ್ನು ತಗೊಳುತ್ತೆ ಅಂತ ನೀವು ತಿಳ್ಕೋಬೇಕು. ಎಚ್ಚರಿಕೆ ವಿಷಯ ತಿಳ್ಕೊಳ್ಳಿ. ವಾಹನಕ್ಕೆ ಬಲಿ ಕೊಟ್ಟ ನೀವು, ನಿಮ್ಮ ವಾಹನವೇ ನಿಮ್ಮನ್ನು ಬಲಿಯನ್ನಾಗಿ ತಿಳ್ಕೊಂಡಾಗ ಹಾಸ್ಪಿಟಲ್ ಮಲ್ಕೊಂಡು ಯೋಚನೆ ಮಾಡ್ತೀರಾ, ನಾನು ಯಾಕೆ ಗೊತ್ತಿಲ್ಲದೆ ಗುದ್ದುಬಿಟ್ಟೆ. ನಂಬರ್ 1, ಅವನು ಯಾಕೆ ಬಂದು ನನ್ನ ಗುದ್ದುಬಿಟ್ಟ. ನಂಬರ್ 2, ಇದೆಲ್ಲ ನಿಮ್ಮ ವಾಹನಗಳಿಗೆ ನೀವು ಅಭಿರುಚಿ ತೋರಿಸಿರ್ತಕ್ಕಂಥ ರಕ್ತ ಶಾಂತಿಯೇ ನಿಮ್ಮ ವೆಹಿಕಲ್ಲು ನಿಮ್ಮನ್ನೇ ಬಲಿ ತಗೊಳ್ಳೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಸತ್ಯ ಅರ್ಥ ಮಾಡ್ಕೊಳ್ಳೋದು ತುಂಬ ದೂರ ಇದೆ ನಮ್ಮ ದೇಶದಲ್ಲಿ. ಮಾಡಬೇಡಿ ಅಂತ ನಾನು ಹೇಳ್ತೀರಾ, ಮಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಆದರೆ ವಾಹನಗಳಿಗೆ ರಕ್ತ ಬಲಿ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ? ಯಾವುದ್ರಲ್ಲಿದೆ ಇದು? ಯಾವ ಧರ್ಮದಲ್ಲಿದೆ ಇದು? ಏನಮ್ಮ ಇಷ್ಟೊಂದು ಅನ್ಯಾಯನಾ? ನೀವು ತಿನ್ನಬೇಕು ಅಂತೇಳಿ ಹೆಸರೇಳಿ ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ. ಯುವರ್ ಚಾಯ್ಸ್, ಖುಷಿ. ಆದರೆ ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ಈ ರೀತಿಯಾಗಿ ನಾವು ಬಲಿಹರಣವನ್ನು ಮಾಡ್ತಕ್ಕಂಥ, ಬಲಿ ಕೊಡ್ತಕ್ಕಂಥ ದೇವತೆಗಳಿಗಾಗಲಿ, ಆಯುಧ ಪೂಜೆಗಾಗಲಿ, ನವರಾತ್ರಿ ವಿಷಯಕ್ಕೆ ಒಂದು ಬಿಟ್ಟರೆ ಮಹಾಲಯ ಪಕ್ಷ ಆಗಲಿ, ಈ ರೀತಿ ಹಲವಾರು ವಾಡಿಕೆಗಳಿದೆ. ನಾವು ನಾನ್ ವೆಜ್ ಮಾಡೋದು ಹಿಂದೆಯಿಂದ ಮಾಡ್ಕೊಂಡು ಬಂದವರೆ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವನ ಪರ್ಯಂತ ನಿಮಗೆ ಆಸ್ತಿ ನಿಮ್ಮ ಕೈಯಲ್ಲಿ ಇರಲ್ಲ. ಆಸ್ತಿ ಇದ್ದರೂ ನಿಮಗೆ ಉಪಯೋಗ ಸಿಗಲ್ಲ. ಕಾರಣ, ಬಲಿಯನ್ನು ಕೊಡ್ತಕ್ಕಂತಹ ವಾಡಿಕೆಯಲ್ಲಿ ಬಂದವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತಕ್ಕಂಥ, ಕುಟುಂಬದಲ್ಲಿ ಸತ್ತವರು ಯಾರಿಗೂ ಮೋಕ್ಷ ಪ್ರಾಪ್ತಿಯಾಗಲ್ಲ.
ತ್ರಿಶಂಕು ಸ್ಥಿತಿಯಲ್ಲಿ ಅಲಿತಾ ಇರ್ತಾರೆ, ಅದಕ್ಕೂ ನೀವು ಅಲಿತಾ ಇರ್ತೀರಾ. ಮಾಂಸ ಬಲಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಯಾವುದೇ ಶಾಸ್ತ್ರ ಧರ್ಮದಲ್ಲಿ ಇಲ್ಲ. ಇದನ್ನು ಮಾಡಿಬಿಟ್ಟು ಎಲ್ಲ ದೇವ್ರ ಮೇಲೆ ಇದೆ, ಎಲ್ಲ ದೇವ್ರು ಕೊಡ್ತಾನೆ ಅಂತ ದೇವ್ರ ಹತ್ರ ಹೋಗಿ ಕೈ ಮುಗಿಯೋದು ಎಷ್ಟು ಮಟ್ಟಿಗೆ ಸರಿ, ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ತಿಳ್ಕೋಬೇಕು. ಉತ್ತರಾಭಾದ್ರ ನಕ್ಷತ್ರಕ್ಕೆ ನಾನು ಏನು ಕೊಡ್ತೆ ಅಂತ ಈ ಹುಡುಗಿ ಪ್ರಶ್ನೆ ಕೇಳಿದ್ರೆ ಇಷ್ಟೆಲ್ಲ ಹೇಳಬೇಕಾಗತ್ತೆ. ನಾನು ಈ ಹುಡುಗಿ ಅಪ್ಲಿಕೇಶನ್ ಹಾಕಿರಲಿಲ್ಲ ನಾನು ಉತ್ತರಾಭಾದ್ರದಲ್ಲಿ ಹುಡ್ತೀನಿ ಅಂತ, ಅಥವಾ ಅಪ್ಪ ಅಮ್ಮ ಉತ್ತರಾಭಾದ್ರ ನಕ್ಷತ್ರ ಮಗು ಬೇಕು ಅಂತ ಅಪ್ಲಿಕೇಶನ್ ಹಾಕಿರಲಿಲ್ಲ, ಅಥವಾ ಭಗವಂತ ನಿಮ್ಗೆ ಕೊಟ್ಟಿರೋದೇನು ಅಂದರೆ ತಿಳ್ಕೊಳ್ರಿ ಅಂತ ಸಂದೇಶ ಕಳಿಸಿದ್ದಾನೆ. ಒಂದು ನಕ್ಷತ್ರ ಒಂದು ಕುಟುಂಬದ ಸತ್ಯವನ್ನು ತಿಳಿಸೋದಕ್ಕೆ ನಕ್ಷತ್ರ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಕ್ವಶನ್. ಪ್ರತಿಯೊಬ್ಬರು ನಾನು ಹೇಳ್ತೀನಿ, ಒಂದು ಮಗುವಿನ ನಕ್ಷತ್ರ ಇಡೀ ಕುಟುಂಬದ ರಹಸ್ಯವನ್ನು ಮಾಡಿರ್ತಕ್ಕಂಥ ಯಾವುದೇ ಒಳ್ಳೆಯದು ಕೆಟ್ಟದ್ದು ಎಂಥ ಕೆಲಸಗಳಾಗಿದ್ದರೂ ಇವೆಲ್ಲವನ್ನು ತೋರಿಸೋದಕ್ಕೆ ಬರುವಂಥ ನಕ್ಷತ್ರದ ಸತ್ಯ ಇದು. ನಾವು ಬೇಕಾದಷ್ಟು ಇನ್ನೂ ಎಷ್ಟು ವರ್ಷಗಳು ಬೇಕಾಗುತ್ತೋ ಇದು ತಿಳ್ಕೊಂಡು ನಮ್ಮ ಜನ ಪರಿವರ್ತನೆ ಆಗೋದಕ್ಕೆ ಗೊತ್ತಿಲ್ಲ. ಆದರೂ ಪರಿವರ್ತನೆ ಆಗಬೇಕು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ತಿಳ್ಕೊಬೋದು, ಬಿಟ್ಟವ್ರು ಬಿಡ್ಬೋದು. ಅಮ್ಮ ನಿನಗೀಗ ಕೇಳಿದೆ ಅಂತ ಖುಷಿ ಆಯಿತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ನೀನು ಕೂತ್ಕೊಳ್ತಕ್ಕಂಥದ್ದು, ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಒಂದೂ ಚೆನ್ನಾಗಿಲ್ಲ, ಹೌದಾ ಅಲ್ವಾ? ಹೌದು ಗುರುಜಿ. ನಿನಗೆ ಬೆನ್ನಿನ ಭಾಗ ನೋವು ಬರುತ್ತಾ, ಶೋಲ್ಡರ್ ಭಾಗ ನೋವು ಬರುತ್ತಾ, ಕುತ್ತಿಗೆ ನೋವು ಬರುತ್ತಾ? ಬೆನ್ನಿನ ಭಾಗ ತುಂಬಾ ನೋವು ಬರುತ್ತೆ ಗುರುಜಿ. ಈಗ ಈ ವಿಚಾರ ಹೆಣ್ಣು ಮಕ್ಕಳಿಗೆ ಎಲ್ಲಾದರೂ ಇಲ್ಲ ಅಂತ ಹೇಳೋಕ್ಕಾಗತ್ತೆ? ಯೋಚನೆ ಮಾಡಮ್ಮ. ಹೆಣ್ಣು ಮಕ್ಕಳಿಗೆ ಬೆನ್ನು ನೋವು, ಸೊಂಟ ನೋವು ಇಲ್ಲ ಅನ್ನೋ ಪ್ರಮೇಯನೇ ಇಲ್ಲ. ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕೇಳಿದ್ರು ಎಷ್ಟು ಜನ ಕೈ ಎತ್ತಾರೆ ಗೊತ್ತಿಲ್ಲ. ಯಾಕೆ ಅಂದರೆ ಕೆಲವು ಅನ್ಕೊಂಬಿಟ್ಟಾರೆ ಕಾಮನ್ ಸ್ವಾಮಿ, ಹೆಣ್ಣು ಅಂದಮೇಲೆ ಇವೆಲ್ಲ ಇದ್ದದ್ದೇ ಅಲ್ವಾ, ಹಂಗಿದ್ಮೇಲೆ ಏನು ಕೇಳಕ್ಕೆ ಹೋಗ್ಬೇಡಿ ಅನ್ಬಸಿ. ಯಾಕೆ ಬರಬೇಕು ಬೆನ್ನು ನೋವು ಅನ್ನೋದಕ್ಕೆ ಈಗ ಒಂದು ಸಣ್ಣ ಒಂದು ಚಿತ್ರವನ್ನು ತೋರಿಸೋಣ. ಹೆಂಗಸರಿಗೆ ಬೆನ್ನು ನೋವು, ಸೊಂಟ ನೋವು ಬರುವುದಕ್ಕೆ ಮೂಲ ಕಾರಣ ಏನು ಅಂತ ದಯವಿಟ್ಟು ಕಣ್ಣು ಬಿಟ್ಟು ನೋಡಿಕೊಂಡ್ರೆ, ಜಡೆ ಎಲ್ಲಿದೆ ಮರ್ತೋಗಿದೆ, ಎಲ್ಲ ಫ್ರೀ ಸ್ಟೈಲ್, ಏರ್ ಸ್ಟೈಲ್, ಡ್ಯಾನ್ಸ್, ಟಕ್ಕ 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 ಡ್ಯಾನ್ಸ್ ಮಾಡಬೇಕೀಗ ಜುಟ್ಟು ಬಿಟ್ಕೊಂಡು ಅಂತ ಎಲ್ಲ ಜುಟ್ಟು ಬಿಟ್ಟುಗಳ ಡ್ಯಾನ್ಸ್ ಮಾಡ್ತಾರೆ ಅಂತಲ್ಲ. ಈ ಜಡೆ ಎಲ್ಲಿರುತ್ತೋ ಆ ಹೆಣ್ಣಲ್ಲಿ ಬೆನ್ನು ನೋವು ಯಾವ ಕಾರಣಕ್ಕೂ ಬರಲ್ಲ. ಇದು ಚಾಲೆಂಜ್ ಆಗಿರೋ ವಿಷಯ. ಈ ರೀತಿಯಾಗಿ ಜಡೆ ಹಾಕಿ ನೀವು ಏನಾದರೂ ಚೌಲಿ ಹಾಕ್ಕೊಂಡು ಜಡೆ ಹಾಕೋದಾರೋ ಆಗಲಿ, ದಯವಿಟ್ಟು ಬೆನ್ನು ನೋವಿರೋರು ದಯವಿಟ್ಟು ಈ ರೀತಿ ಜಡೆ ಹಾಕೋದನ್ನ ಈ ನವರಾತ್ರಿ ವಿಶೇಷವಾಗಿ ಪ್ರಯತ್ನ ಮಾಡಿ. ಮಕ್ಕಳಿಗೆ ಹೇಳಕ್ಕೆ ಹೋಗಬೇಡಿ, ಯಾಕೆಂದರೆ ನೀವೇ ಮಾಡಿಲ್ಲ ಮಕ್ಕಳು ನಿಮಗೆ ಬೈತಾರೆ. ನೀವು ಮಾಡಿ ಫಸ್ಟು ಮನೆಯಲ್ಲಿರೋರು. ನನಗೆ ವಯಸ್ಸಾಯಿತು ಅಂದ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಈ ರೀತಿ ಜಡೆ ಹಾಕ್ತಕ್ಕಂಥದ್ದು ಪ್ರಾರಂಭ ಮಾಡಿಯಪ್ಪ. ನಿಜಕ್ಕೂ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಜೀವನ ಅನ್ನೋದು. ನಿಜವಾಗ್ಲೂ ಅಂಥವ್ರನ್ನ ಕರೆಸಿ ನಮ್ಮ ಕೈಯಾರ ಶಕ್ತಿಯಾನುಸಾರ ಸನ್ಮಾನ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಯಾಕೆ ಅಂದರೆ ಜಡೆಯಿಂದ ಹೆಣ್ಣಿಗೆ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಕ್ಕುತ್ತೆ, ಏನೆಲ್ಲ ಸಿಕ್ತಿತ್ತು, ಇದೆಲ್ಲವೂ ಮಟ್ಟ ಆಗಿ ಇವತ್ತು ಏರ್ ಸ್ಟೈಲಿಗೆ ಬಂದಿರೋಂಥ ನಾವು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ದಾಂಪತ್ಯ ಉಳಿಯತ್ತಾ ಇಲ್ಲ, ಕರೆಕ್ಟ್ ಟೈಮ್ ಮದುವೆ ಆಗುತ್ತಾ ಇಲ್ಲ, ಕರೆಕ್ಟ್ ಟೈಮ್ಗೆ ನಿದ್ದೆ ಬರುತ್ತಾ ಇಲ್ಲ, ಹೇಳೋದನ್ನು ಕರೆಕ್ಟಾಗಿ ಊಟ ಮಾಡ್ತಾರಾ ಇಲ್ಲ, ಎಲ್ಲವೂ ಕೂಡ ಅಭಿರುಚಿಗೆ ತಕ್ಕಂತೆ ಜೀವನ ಇರುತ್ತೆ. ಇದಕ್ಕೆ ಹುಚ್ಚು ಜೀವನ ಅಂತ ಹೇಳ್ತೀವಿ. ಅವ್ರು ಹೇಳ್ದಂಗೆ ಕೇಳಬೇಕು. ಈ ರೀತಿಯಾಗಿ ನಮ್ಮ ಪ್ರಪಂಚದಲ್ಲಿ ಎಷ್ಟು ಅನುಭವಿಸ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಇದ್ರ ವರ್ಣನೆ ನಾನು ಕೊಡ್ತೀನಿ. ಜಡೆಯಿಂದ ಹೆಣ್ಣಿಗೆ ಏನೆಲ್ಲ ಸಿಗತ್ತೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಎಲ್ಲ ಕಣ್ತುಂಬಿಸ್ಕೊಳ್ಳಿ, ಪ್ರಯತ್ನ ಮಾಡಿ. ಮಕ್ಕಳಿಗೆ ನೀವು ಕಟಿಂಗ್ ಮಾಡಿ ಸ್ಕೂಲಿಗೆ ಕಳಿಸ್ತೀರಾ, ನೀವು ಕಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಯುವರ್ ಚಾಯ್ಸ್. ನಮ್ಮ ಆರೋಗ್ಯ ನೆಮ್ಮದಿ ಬೇಕು ಅಂದರೆ ಜಡೆಯನ್ನು ನೀವು ಪ್ರಯತ್ನ ಮಾಡೋದೇ ಆದರೆ ನಿಜಕ್ಕೂ ಬೇಕಾದಷ್ಟು ಇದರಿಂದ ನಿರೀಕ್ಷೆಗಳು ನೀವು ಪಡ್ಕೋಬೋದು. ನಮ್ಮ ಹತ್ರ ಪ್ರಶ್ನೆ ಕೇಳ್ಬೋದು. ಪ್ರತಿದಿನ ಕೂಡ ಕಾರ್ಯಕ್ರಮದಲ್ಲಿ ಇಂತಹ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಹೊಸ ಶಾಲೆಯನ್ನು ಓಪನ್ ಮಾಡ್ತಕ್ಕಂಥ ವಿಚಾರ ನಮ್ಮ ಜೀ ಕನ್ನಡ ನ್ಯೂಸಲ್ಲಿ ಪ್ರಾರಂಭ ಆಗಬೇಕು. ಹೆಣ್ಣು ಮಕ್ಕಳ ಜಡೆಯಿಂದ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಎಷ್ಟು ಪರಿವರ್ತನೆ ಆಗ್ತಾ ಇದೆ. ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ, ಗಂಡ ಹೆಂಡತಿ ಸಮಸ್ಯೆ ಹೇಳ್ಕೊಳ್ಳೋಂಗಿಲ್ಲ. ಇದಿಷ್ಟು ಸಿಕ್ಕತ್ತೆ ನಿಮ್ಮ ಜಡೆಯಿಂದ. ಎಂಥ ಅದ್ಭುತವಾದ ಪವಾಡ ಅಲ್ಲ? ಹೌದು. ಈಗ ಅಮ್ಮ ಲೈನಲ್ಲಿ ಇದೆಯಾ? ಹಲೋ ಗುರುಜಿ, ಕರೆ ಕಟ್ಟಾಗಿ. ಸೊ ಈಗ ಎಷ್ಟು ಜನಕ್ಕೆ ಇದು ಆಶ್ಚರ್ಯ ಆಗ್ಬೋದು, ಬೇಜಾರಾಗ್ಬೋದು, ಇನ್ನೊಂದು ಆಗ್ಬೋದು, ನನಗೆ ಗೊತ್ತಿಲ್ಲ. ಆದರೂ ಒಂದು ತಿಳ್ಕೊಳ್ಳಿ, ನಿಮಗೆ ನೆಮ್ಮದಿ ಬೇಕಾ, ಬಾಗಿಲಲ್ಲಿ ನಿಂಬೆಹಣ್ಣು ದೀಪ ಹಚ್ಚಬೇಕಾ ಅಂತ ದಯವಿಟ್ಟು ಕೇಳಬೇಡಿ, ಮಾಡೋಕ್ಕೆ ಹೋಗಬೇಡಿ. ಈ ನವರಾತ್ರಿ ಇದೊಂದು ಎಷ್ಟು ಜನ ಮನೇಲಿ ಮಾಡ್ತಾ ಇದ್ದಾರೋ, ಕುಂಬಳಕಾಯಿ ಒಡೆದ್ಬಿಟ್ಟು ಕುಂಬಳಕಾಯಿ ದೀಪ ಮಾಡಿ ಹಚ್ಕೊಳ್ಳಿ, 2 ನಿಂಬೆಹಣ್ಣು ದೀಪ ಹಚ್ಚಿ, ಈ ಕರ್ಮಗಳು ಮಾಡಿ ಮನೆಗೆ ಮಾಟ ಮಂತ್ರ ಮಾಡಿಕೊಂಡು ನಾವೇ ಅನುಭವಿಸ್ತೀವಿ ಅಂತಕ್ಕಂಥ ಸತ್ಯ ಯಾರು ಗೊತ್ತಿಲ್ಲ. ಯಾರು ಇದಕ್ಕೆಲ್ಲ ಕೈ ಹಾಕ್ತಾರೆ, ಗಂಡ ಹೆಂಡತಿ ಸಮಸ್ಯೆ ಬಿಲ್ಕುಲ್ ತಪ್ಪಲ್ಲ.
ನಿಂಬೆಹಣ್ಣು ದೀಪ ಹಚ್ಚೋದು, ಅದು ಕಳ್ಬೋದು, ಬಾಗಿಲಿಗೆ ಇದು ಇಟ್ಕೊಳ್ಳೋದು, ಮನೆ ಒಳಗಡೆ ಏನೋ ಕಟ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಿ ಬಲಿ ಕೊಡೋದು, ಅಲ್ಲಿಂದ ಕಾಯಿ ಮಂತ್ರಿಸ್ಕೊಂಡು ಬಾಗಿಲು ಕಟ್ಕೊಳ್ಳೋದು, ನಿಮ್ಮ ಕೈಗೆ ಯಾವುದೋ ಯಂತ್ರ ಹಾಕ್ಕೊಳ್ಳೋದು, ಬ್ಯಾಗಲ್ಲಿ ನಿಂಬೆಹಣ್ಣು ಇಟ್ಕೊಳ್ಳೋದು, ಇವರಿಗೆಲ್ಲ ಏನಾಗುತ್ತೆ ಅಂದರೆ ಜೀವನದಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ, ಸುಮ್ಮನೆ ಹೋಗ್ತಾ ಇರಬೇಕು, ಕೇಳ್ಕೊಂಡು ಎಲ್ಲ ದೇವರು ಮಾಡಿದೆ ಸ್ವಾಮಿ, ಎಲ್ಲ ದೋಷವನ್ನು ಸರಿ ಮಾಡಿಕೊಂಡೆ ಸ್ವಾಮಿ, ಅಪ್ರಾಣಿ ಸರಿ ಹೋಗಲ್ಲ. ನಿಮ್ಮ ಇಷ್ಟ ದೇವರು ಯಾವುದು ಅಂದರೆ ಇವತ್ತು ನಾನು ವಿಚಾರವನ್ನು ಹೇಳ್ತೀನಿ. ಯಾವುದು ದೇವರು? ಇಷ್ಟವಾದ ದೇವರು ಯಾವುದು ಅಂತ ಪ್ರಶ್ನೆಗೆ ಉತ್ತರ ನಮ್ಮ ದೇಶದಲ್ಲಿ ಇನ್ನೂ ಸಿಕ್ಕಿಲ್ಲ. ಇಡೀ ಭಾರತ ದೇಶದಲ್ಲಿ ಇಷ್ಟವಾದ ದೇವರು ಯಾವುದು ಅಂದರೆ ಸ್ವಾಮಿ ನಮ್ಮದು ಕುಲ ದೇವರಿದು, ಮನ್ ದೇವರಿದು, ಗ್ರಾಮ ದೇವರಿದು, ಹಿಂಗೆ ಡಿಫ್ರೆಂಟ್ ಹೇಳ್ತಾ ಇದ್ದಾರೆ ಹೊರತು ಇಷ್ಟವಾದ ದೇವರು ಒಂದೇ. ಅದು ಯಾವುದು ಅಂತ ಹೇಳೋಣ ಇವತ್ತು. ಓಕೆನಾ? ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ತೇಜಸ್ವಿನಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ತೇಜಸ್ವಿನಿ. ನಮಸ್ತೆ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ನನ್ನ ನಕ್ಷತ್ರ ವಿಶಾಖ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನಾಗಬೇಕಿತ್ತು? ನನ್ನ ಮಕ್ಕಳ ಬಗ್ಗೆ ಕೇಳಬೇಕಿತ್ತು. ನಿನ್ನ ಬಗ್ಗೆ ಏನು ಬೇಡವಾ? ಎಲ್ಲ ಪರ್ಫೆಕ್ಟ್ ಆಗಿದೆಯಾ? ಓಕೆ ಇದೆಯಾ? ಇಲ್ಲ ನಂದು ವಿಶಾಖ ನಕ್ಷತ್ರ. ನನ್ನ ಮಕ್ಕಳು ಅವಳಿ ಜೋಳಿ ಮಕ್ಕಳು, 3 ತಿಂಗಳು. ಆ ನಕ್ಷತ್ರ ಏನು? ಮಕ ನಕ್ಷತ್ರ. ಇಬ್ರದ್ದು ಒಂದೇ ನಕ್ಷತ್ರ. ಹೆಣ್ಣ ಗಂಡ? ಗಂಡು. ಓಕೆ. ನಿನಗೆ ಖುಷಿ ಅನ್ನಿಸ್ತಾ 2 ಗಂಡು ಮಕ್ಕಳು ಒಟ್ಟಿಗೆ ಕೊಟ್ಟಿದ್ದಾನೆ ದೇವರಂತ? ಖುಷಿ ಇದೆ ಗುರುಜಿ. ಓಕೆ. ಆರೋಗ್ಯ ಕೇಳಬೇಕು ಗುರುಜಿ, ಮೇನ್ ಆಗಿ ಮಕ್ಕಳದು. ಹಾಲು ಚೆನ್ನಾಗಿ ಸಂಪ್ರೋಕ್ಷಣೆಯಾಗಿ ಮಕ್ಕಳಿಗೆ ಚೆನ್ನಾಗಿ ಸಿಗ್ತಾ ಇದೆಯಾ? ಗುರುಜಿ. ಅಲ್ಲ, ಕೊರತೆನಾ? ಪರವಾಗಿಲ್ಲ, ತೃಪ್ತಿಯಾಗಿದೆಯಾ? ಮಕ್ಕಳಿಗೆ ಹಾಲು ಕುಡಿಯೋಷ್ಟು ಮಟ್ಟಕ್ಕೆ ಸಿಗ್ತಾ ಇದೆಯಾ ಮಕ್ಕಳಿಗೆ ಅಂತ? ತೃಪ್ತಿಯಾಗಿದೆ ಗುರುಜಿ. ಓಕೆ. ಈಗ ಮಕ್ಕಳು ಜಾಸ್ತಿಯಾಗಿ ಮಕ್ಕಳು ಅಳೋದನ್ನು ಕೇಳಿದ್ರೆ ನೀನು ಒಂದು ಸಲ ಗಮನಿಸಿದ್ದೇನಮ್ಮ? ಅಂದರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಇದು ವಾಯ್ಸು ಅನಿಸುತ್ತಾ, ಇಲ್ಲ ಚೆನ್ನಾಗಿದೆ ಅಳೋದು ಅಂತ ನಿನ್ಗೆ ಕೇಳ್ಪಟ್ಟಿದ್ಯಾ? ನಿಮ್ಮ ಮಕ್ಕಳ ವಾಯ್ಸ್ ಅಳೋದ್ರಲ್ಲಿ ಚೆನ್ನಾಗಿದೆ ಅನಿಸುತ್ತೆ. ಅಂದರೆ ಸ್ವಲ್ಪ ಗಂಟ್ಲು ಹಿಡ್ಕೊಂಡಂಗೆ ಒಂಚೂರು ಕಿರ್ಚಿಲು ಧ್ವನಿ, ಅಂದರೆ ಹಿಡ್ದಂಗೆ ಅಳೋದು, ಅಳ್ತಾ ಇದ್ದಂಗೆ ಹಿಡ್ದಂಗೆ ಅಳೋದು. ಹೌದು. ಇಲ್ಲಿದೆ ನೋಡಮ್ಮ, 3 ತಿಂಗಳು ಸ್ಟೋರಿ ಮಾಡ್ಬೋದು. ಆ ಮಗು ಅಳೋದ್ರಲ್ಲಿ ಯಾಕೆ ಮಗು ಹಂಗೆ ಅಳುತ್ತೆ ಅಂದರೆ ಆ ಮಕ್ಕಳಿಗೆ ದೈವ ಶಕ್ತಿ ಇಲ್ಲ. ಓಕೆ. ಕೆಲವು ಮಕ್ಕಳು ಅಳೋದು ಭಯ ಆಗೋದು, ಇದು ಹಿಂಗೆ ಅಳುತ್ತದು ಅಂತ. ಹೌದು. ಇದನ್ನ ಪ್ರೇತತ್ವ ಅಂತಾರೆ. ಅಂದರೆ ದೈವಶಕ್ತಿ ಇಲ್ಲದ ಮಗು. ಅದಕ್ಕೆ ಟ್ವಿನ್ಸ್ ಯಾವ ಮನೆಯಲ್ಲಿ ಆಗತ್ತೆ, ಇವರು ಯಾವ ಕಾರಣಕ್ಕೂ ದೊಡ್ಡವ್ರಿಗೂ ಇವ್ರಿಗೂ ದೂರ. ಇವ್ರ ಅಪ್ಪನ ಮನೆ ಪ್ಲಸ್ ಇವ್ರ ಗಂಡನ ಮನೆ. ಇವ್ರು ಹೆಂಗೆ ಅಂತಂದರೆ ಇವ್ರದೇ ಕಾನೂನು, ಇವ್ರು ಏನು ಮಾಡ್ಕೋಬೇಕು ಅದನ್ನೇ ಮಾಡೋದು, ಯಾರು ಕೇಳಿದ್ದು ಮಾಡಲ್ಲ, ಕ್ರಮ ಏನಿದೆ ಮಾಡಲ್ಲ. ಇವ್ರ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನೇ ಮಾಡ್ಕೊಂಡು ಬಂದಿರೋದು ಎರಡೂ ಕುಟುಂಬದಲ್ಲಿ. ಗಂಡನ ಮನೆ ಪ್ಲಸ್ ತಂದೆ ಮನೆ. ಅವ್ರೇನು ನಾವು ಏನು ತಿಳ್ಕೊಂಡಿದ್ವಿ ಅದೇ ಮಾಡೋದು, ನಾವು ಬೇರೆ ಮಾಡೋಂಗಿಲ್ಲ, ನಾವು ಹೀಗೆ ಇರೋದು. ಈ ರೀತಿ ಇರೋ ಕುಟುಂಬದಲ್ಲಿ ಬರುತ್ತೆ ಟ್ವಿನ್ಸ್. ತಿಳ್ಕೋಬೇಕು, ಈ ಮಕ್ಕಳನ್ನು ನಾವು ಬೆಳೆಸ್ತಕ್ಕಂಥ ವಿಚಾರಕ್ಕೆ ಒಂದು ಪನಿಷ್ಮೆಂಟು ಏನು, ಇವ್ರಿಗೆ ಒಟ್ಟಿಗೆ ಮದುವೆ ಮಾಡಬೇಕು. ಹೆಂಗೆ ಮಾಡೋದು ಒಟ್ಟಿಗೆ ಮದುವೆ ಅನ್ನೋ ಉದಾಹರಣೆ ಕೊಡ್ತಾ ಇರೋದು ನಾನು. ಈ ಅವಳಿ ಜವಳಿ ಮಕ್ಕಳನ್ನ ಎಳ್ಕೊಂಡು ಹೋಗೋದು ಹೆಂಗಿದೆ ಅಂದರೆ ಕುಟುಂಬದಲ್ಲಿ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ನಮಗೆ ಗೊತ್ತಾಗಲ್ಲ. ಗಂಡಲ್ವ ಭಾರಿ ಒಳ್ಳೆ ಆಯ್ತು ಬಿಡು, ದೇವ್ರು 2 ಕೊಟ್ಟ ಗಂಡು ಮಕ್ಕಳು ಅಂತ ಕೂತ್ಕೊಂಡು ಮಾತಾಡ್ತಾರೆ ನಾವು. ಬಟ್ ಟ್ವಿನ್ಸ್ ಬರಬಾರ್ದು ವಂಶದಲ್ಲಿ. ಬಂದರೆ ಫೌಂಡೇಶನ್ ತಿಳ್ಕೊಬೇಕು. ಅಮ್ಮ, ನಿನಗೆ ಬೇಜಾರಾಯ್ತಾ ಹೇಳೋದಕ್ಕೆ? ಅಲ್ಲ, ಬೇಜಾರಾಯ್ತಾ ಅಮ್ಮ? ಸತ್ಯ ತಾನೇ ಹೇಳ್ತಿದ್ದೀರಾ? ದಯವಿಟ್ಟು ತಾಯಿ, ನನಗೆ ತುಂಬ ಖುಷಿ ಆ ಮಾತು ಹೇಳೋದಲ್ಲ. ಯಾಕೆಂದರೆ ತಿಳ್ಕೊ ಅಷ್ಟೇ, ಏನೂ ಆಗಿಲ್ಲ. ಮಕ್ಕಳನ್ನು ಭಗವಂತ ಕೊಡ್ತಕ್ಕಂತಹ ಭಗವಂತ ಪ್ರತಿಯೊಂದಕ್ಕೂ ಅರ್ಥ ಆಧಾರವಾಗಿ ಮಕ್ಕಳನ್ನು ಕೊಡೋದು. ಸುಮ್ಮನೆ ಸಿಕ್ತವ್ರಿಗೆಲ್ಲ ಮಕ್ಕಳು ಕೊಡೋಕ್ಕಾಗಲ್ಲ, ಎಲ್ರಿಗೂ ಮಕ್ಕಳಾಗಲ್ಲ, ಎಲ್ರಿಗೂ 2 ಮಕ್ಕಳು ಹುಟ್ಟಲ್ಲ, ಎಲ್ರಿಗೂ ಚೆನ್ನಾಗಿರೋ ಮಕ್ಕಳು ಹುಟ್ಟಲ್ಲ. ಜಸ್ಟ್ ಡಿಫ್ರೆಂಟ್. ನಾವು ಹೇಗೆ ಬದುಕು ಬಂದಿರ್ತೀವಿ, ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿರ್ತೀವಿ ಅದರಂತೆ ನಮ್ಗೆ ಸಂತಾನ ಆಗತ್ತೆ ಬಿಟ್ಟು ಇನ್ನೇನು ಬೇರೆ ಅಲ್ಲ. ನೀನು ಒಂದು ತಿಳ್ಕೊ, ಪಾಪ ಹಾಲು ಕೊಡ್ತಕ್ಕಂಥ ಒಂದು ಸನ್ನಿವೇಶ, 3 ತಿಂಗಳು ಬಾಣಂತಿ ನೀನು. ಜಾಸ್ತಿ ಹೇಳಿ ತಲೆ ಕೆಡಿಸೋದಕ್ಕೆ ಪ್ರಯತ್ನ ನಾನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಬೇಕು, ನಿಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆಯೇನಮ್ಮ? ಇದೆ ಗುರುಜಿ. ಮತ್ತು ಯಾಕೆ ತಿಳ್ಕೊಳ್ಳಿಲ್ಲ? 3 ತಿಂಗಳಿಂದ ಟ್ವಿನ್ಸ್ ಮಕ್ಕಳು ಯಾಕೆ ಬಂತು? ನಂಬರ್ 1, ಮಕೆ ನಕ್ಷತ್ರದಲ್ಲಿ ಯಾಕೆ ಮಗು ಬಂತು, ಯಾಕೆ ತಿಳ್ಕೊಳ್ಳಿಲ್ಲ? ನಾನು ಕರೆ ಟ್ರೈ ಮಾಡ್ತಾನೆ ಇದ್ದೆ, ಇವತ್ತು ಸಿಕ್ಕಿದೆ. ದಯವಿಟ್ಟು ನೀನು ಕೂತಲ್ಲೇ ಕರೆ ಟ್ರೈ ಮಾಡಿದ್ರೆ ಹೆಂಗಮ್ಮ ಇದು? ಸಿಗಲಿಲ್ಲ ಅಂದರೆ ಹಂಗೆ ಇರ್ತೀಯ, ಅನುಭವಿಸ್ತೀಯಾ? ಇಲ್ಲ ಗುರುಜಿ. ಮತ್ತು ಈ ಪ್ರಯತ್ನ ಏನು ಮಾಡಬೇಕು ಹೇಳು? ಮಗು ಹುಟ್ಟಿದ 23 ದಿನಕ್ಕೆ ನಿಮ್ಮ ಗಂಡ ಮೊದಲು ಸಚೇಲ ಸ್ನಾನ ಮಾಡ್ತಕ್ಕಂಥದ್ದು ಮಾಡಬೇಕು. ಏನು ಅಂತಂದರೆ
ಹುಟ್ಟಿದ ದಿನ ನಿಮ್ಮ ಯಜಮಾನರು ಯಾವ ಬಟ್ಟೆ ಹಾಕ್ಕೊಂಡಿದ್ರು ಗೊತ್ತಾ, ಜ್ಞಾಪಕ ಇದೆಯಾ? ಮಗು ಹುಟ್ಟಿದ ದಿನ ನಿಮ್ಮ ಯಜಮಾನರು ಮಕ್ಕಳನ್ನ ನೋಡೋದ ದಿನ ನಿಮ್ಮ ಯಜಮಾನರು ಯಾವ ಬಟ್ಟೆ ಹಾಕ್ಕೊಂಡಿದ್ರು, ಕಲರ್ ಗೊತ್ತಿದೆಯಾ? ನೀಲಿ ಅನ್ಸುತ್ತೆ. ಅನಿಸುತ್ತೆ ಅಲ್ಲ, ಅಕಸ್ಮಾತ್ ಮರ್ತೋಗಿದ್ರೆ ಮತ್ತೆ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಯಾವ ವಾರ ಮಗು ಹುಟ್ಟಿತು ಆ ವಾರದಲ್ಲಿ ಆ ದಿನದಲ್ಲಿ ನಿಮ್ಮ ಯಜಮಾನರು ಬಟ್ಟೆ ಹಾಕ್ಕೊಂಡು ಮಕ್ಕಳನ್ನ ನೋಡಿ ಹೊರಗಡೆ ಹೋಗಿ ಸಂಜೆ 6 ಗಂಟೆಯಲ್ಲಿ ಬಟ್ಟೆ ಸಮೇತ ಸ್ನಾನ ಮಾಡಬೇಕು. ಮನೆ ಹೊರಗಡೆ ಸ್ನಾನ ಮಾಡಿ ಆ ಬಟ್ಟೆಯನ್ನು ಕಳಿಸಿ ಒಂದು ಬಟ್ಟೆ ಹಾಕ್ಕೊಂಡು ಮನೆ ಒಳಗಡೆ ಬಂದು ಮತ್ತೆ ಸ್ನಾನ ಮಾಡಿ ಆ ಬಟ್ಟೆಯನ್ನು ನೀರಲ್ಲದ್ದು ಹೊಣೆಗಾಕಿ ಅದು ಹೊಣೆಗದ ಮೇಲೆ ಐರನ್ ಮಾಡಿ ಸೇಮ್ ಮಗು ಹುಟ್ಟಿದ ದಿನ ತೊಗೊಂಡೋಗಿ ಅದರೊಳಗಡೆ ಜೇಬಲ್ಲಿ 100-200 ಇಟ್ಟು ಯಾರಿಗಾರು ದಾನ ಮಾಡಬೇಕು ನಿಮ್ಮ ಯಜಮಾನರು. ಇದು ಮಾಡಿಲ್ಲ ಅಂತಂದರೆ ತಂದೆಗೆ ಸ್ವಲ್ಪ ಪೀಕಲಾಟ, ಅಂದರೆ ಮನಸ್ಸಿಗೆ ಏನೋ ಒಂಥರ ಆಗುತ್ತೆ, ಕಷ್ಟ ಆಗುತ್ತೆ, ಯಾಕೆ ಈ ಥರ ಆಗ್ತದೆ ಅಂತೇಳಿ. ಸಮಾಧಾನ ಕಮ್ಮಿ ಆಗುತ್ತೆ, ಕೋಪ ಜಾಸ್ತಿ ಮಾಡಬೇಕಾಗತ್ತೆ, ಯಾಕೆ ಹಿಂಗೆ ಆಡ್ತಾವ್ರೆ ಅಂತಕ್ಕಂಥದ್ದು ನೀನು ಕೂಡ ಗಮನಿಸ್ಕೋಬಹುದು. ಮತ್ತು ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಸನ್ನಿವೇಶ. ಈಗ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಗುರುಜಿ ಅರ್ಥ ಆಯಿತು. ಸೊ ಇದು ಸೂತಕ ಕಳಿಬೇಕಾಗಿದ್ದು ಜನ್ಮ ಕೊಟ್ಟ ತಂದೆ ಮೊದಲು ಸೂತಕ ಕಳಿಬೇಕು. ಆ ದಿನ ಅದು ಮಾಡಬೇಕಿತ್ತು. ಈಗಲೂ ಮಗು ಹುಟ್ಟಿದ ದಿನ ನಿಮ್ಮ ಯಜಮಾನ್ರ ಕೈಲಿ ಅದನ್ನು ಮಾಡಿಸಿ ಸ್ನಾನ ಮಾಡಿದ ವಿಚಾರವನ್ನು ಮಾಡಿಸಿ ದಾನ ಕೊಟ್ಟಾದ ಮೇಲೆ ಅವಕಾಶ ಆದರೆ ಮೊದಲು ನಿಮ್ಮ ಯಜಮಾನ್ರು ಕಳಿಸಿ ನೀನು ಬರೋದು 3 ತಿಂಗಳಲ್ಲಿ ತಿಳ್ಕೊಬಾರ್ದು. ಇದೆಲ್ಲ ಈಗಲೂ ಇಷ್ಟು ಹೇಳಿದ್ದೆ ತಪ್ಪು ನಾನು. ಅದಕ್ಕೆ ನಿಮ್ಮ ಯಜಮಾನ್ರನ್ನ ಕಳಿಸಿ ನೀನು ಮೊದಲು ತಿಳ್ಕೋಬೇಕು. ನಮ್ಮ ಮುಂದಿನ ವಿಚಾರ 23 ದಿನಕ್ಕೆ ಮಕ್ಕಳನ್ನು ನೀವು ಬ್ರಾಹ್ಮಣರಿಂದ ದತ್ತು ತಗೋಬೇಕು, ಒಂದು ಮಗುನ. ಆ 2 ಮಕ್ಕಳಲ್ಲಿ ಒಂದಕ್ಕೆ ಆರೋಗ್ಯ ಒಂದಕ್ಕೆ ಅನಾರೋಗ್ಯ ಜಾಸ್ತಿ ಆಗುತ್ತೆ, ಸಖತ್ ಭಯ ಆಗುತ್ತೆ ನಿನಗೆ. ನಿದ್ದೆ ಮಾಡೋ ವಿಚಾರದಲ್ಲಿ ರಾತ್ರಿ ನಿದ್ದೆ ಜಾಸ್ತಿನಾ ಹಗಲು ನಿದ್ದೆ ಜಾಸ್ತಿನಾ ಮಕ್ಕಳು? ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅಲ್ಲಮ್ಮ, ರಾತ್ರಿಯಲ್ಲಿ ಮಕ್ಕಳು ಚೆನ್ನಾಗಿ ಎಚ್ಚರಿಕೆ ಇಲ್ಲದೆ ನಿದ್ದೆ ಮಾಡ್ತಾರಾ ಅಥವಾ ಬೆಳಗಿನ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರಾ ಅಂತ ಕೇಳ್ತೀನಿ. ಮಲ್ಕೋತಾರೆ, ಹೊಟ್ಟೆ ಹಸುವಾದಾಗ ಮಾತ್ರ ಎದ್ದೊಳ್ತಾರೆ. ಜಾಸ್ತಿ 2 ಸತಿ ಎದ್ದೊಳ್ತಾರೆ ಅಷ್ಟೇ. ಹಾಲು ಕುಡಿದು ಮಲ್ಕೋತಾರೆ ಮತ್ತೆ. ಅಲ್ಲ, ರಾತ್ರಿ ಹೊತ್ತು ಜಾಸ್ತಿ ಎಚ್ಚರಿಕೆ ಆಗೋದಾ ಬೆಳಗ್ಗೆ ಹೊತ್ತಾ ಅಂತ? ಬೆಳಗ್ಗೆ ಹೊತ್ತು. ಓಕೆ. ಯಾಕೆ ಅಂತಂದರೆ ಈ ನಿದ್ದೆ ಮಾಡ್ತಕ್ಕಂಥ ಒಂದು ಕ್ವಾಲಿಟಿ ಮತ್ತು ಮಖ ನಕ್ಷತ್ರ ಅಂತ ಹೇಳ್ತೀಯಾ, ಮೋಷನ್ಗೆ ಹೋಗಬೇಕಾದ್ರೆ ಮಗು ಸ್ವಲ್ಪ ಕಷ್ಟಪಡ್ತಕ್ಕಂಥ ಸನ್ನಿವೇಶ ಗಮನಿಸಿದ್ಯಾ ಗುರುಜಿ? ಮೋಷನ್ಗೆ ಹೋಗುವಂಥ ಪಾಯಿಂಟ್ ಮಗುಗೆ ಸ್ವಲ್ಪ ಕಷ್ಟಪಡುತ್ತೆ ಮಗು ಅಂತಕ್ಕಂಥದ್ದು ಗಮನಿಸಿದ್ಯಾ ಅಂದೆ? ಗುರುಜಿ ಆರಾಮಾಗಿ ಮಾಡ್ತಾರೆ. ಅಲ್ಲಲ್ಲ, ಆದರೂ ಕೂಡ ನೀನು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಸ್ವಲ್ಪ ನೀನು ಅದನ್ನು ಒಂದು 6 ತಿಂಗಳವರೆಗೂ ದಯವಿಟ್ಟು ಬಳಸಬೇಡ. ಇಲ್ಲಾಂದರೆ ಮಕ್ಕಳಿಗೆ ಸ್ವಲ್ಪ ಡೆವಲಪ್ ಆಗಲ್ಲ. ಹೊಟ್ಟೆ ಸ್ವಲ್ಪ ಬಿಗಿ ಇರುತ್ತೆ. ಒಂಚೂರು ಹೊಟ್ಟೆ ಮೇಲೆ ಕೈ ಹಾಕಿ ನೋಡಿ ಗೊತ್ತಾಗತ್ತೆ. ಮಕ್ಕಳ ಹೊಟ್ಟೆ ಸ್ವಲ್ಪ ಬಿಗಿ ಇರುತ್ತೆ, ಹೆದರ್ಕೊಳ್ಳೋದಲ್ಲ. ಇದು ಇದ್ದರೆ ಪದೇ ಪದೇ ಜ್ವರ ಬರೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಒಂದು 6 ತಿಂಗಳವರೆಗೂ ನಾನ್ ವೆಜ್ ಬೇಡ. ತಿಂದರೂ ಮಧ್ಯಾಹ್ನ 1 ಟೈಮ್ ತಿನ್ನಬೇಕು, ಇಲ್ಲ ಬೆಳಗ್ಗೆ 1 ಟೈಮ್ ತಿನ್ನಬೇಕು. ಬಿಸಿ ಮಾಡ್ಕೊಂಡು ತಿನ್ನೋದು, ಫ್ರಿಡ್ಜಲ್ಲಿ ತಿನ್ನೋದು ಮಾಡಿದ್ರೆ ಅಥವಾ ಪಾರ್ಸಲ್ ತರಿಸ್ಕೊಂಡು ತಿಂದರೆ ಮಕ್ಕಳಿಗೆ ಮೋಷನ್ ಕಟ್ಕೊಳ್ಳುತ್ತೆ, ಕಷ್ಟ ಆಗುತ್ತೆ. ನಿನಗೆ ಮೊದಲೇ ಬೆನ್ನು ಮತ್ತು ತಲೆ ಎರಡೂ ಕೂಡ ಸಮಸ್ಯೆಲಿರ್ತಕ್ಕಂಥ ಭಾಗ ನಿನ್ನ ದೇಹದಲ್ಲಿ, ಬೆನ್ನು ಮತ್ತು ತಲೆ. ಹೌದಾ? ಇದನ್ನು ರಿಪೇರಿ ಮಾಡ್ಕೊಳ್ಳದೆ ಮಕ್ಕಳು ಮಾಡ್ಕೊಂಡಿದ್ಯಲ್ಲಮ್ಮ ತಾಯಿ. ಆಮೇಲೆ ಹೇಳ್ಬೇಡ ಕಾದೋ ನಿಮ್ಮ ಕಾಲು ಸಿಕ್ಕಲಿಲ್ಲ ಅಂತ. ಯಾವುದೂ ಒಂದಕ್ಕೆ ಕಾಲ್ಸ್ಗೆ ನೀವು ವೆಯ್ಟ್ ಮಾಡೋದಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಹೆದರ್ಕೋಬೇಡ. ಮಕ್ಕಳನ್ನ ಚೆನ್ನಾಗಿ ಆರೋಗ್ಯವಂತನಾಗಿ ಬೆಳೆಸೋದು ಹೇಗೆ, ನಾವು ಅಪ್ಪ ಅಮ್ಮ ಏನು ಮಾಡ್ಕೋಬೇಕು, ಇಷ್ಟು ಸತ್ಯವನ್ನು ತಿಳ್ಕೊ, ಆರಾಮಾಗಿರುತ್ತೆ. ಮಗುವನ್ನು ಬ್ರಾಹ್ಮಣಾರ್ಥ ಮೂಲಕವಾಗಿ ಪಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡ್ರೆ ಮಾತ್ರ ಹೇಳ್ತೀನಿ. ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕಾಗಲ್ಲ. ಇದೆಲ್ಲ ಮಾಡೋ ನಂಬಿಕೆ ಇದ್ದರೆ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ಹೇಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ತೇಜಸ್ವಿನಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ವೀಕ್ಷಕರೇ, ನೀವು ಕೂಡ ಗುರುಜಿ ಹತ್ರ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಗುರುಜಿ ಇದ್ದಾರೆ, ಗುರುಜಿ ಹತ್ರ ಮಾತನಾಡ್ಬೋದು. ಗುರುಜಿ ಒಬ್ರು ಕಾಲ್ ಇದ್ದಾರೆ, ಅಣ್ಣಪ್ಪ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಣ್ಣಪ್ಪ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಅಮ್ಮ, ನಮ್ಮ ಅಪ್ಪ ಅಮ್ಮ 7ನೇ ಮಗಮ್ಮ. ಅಣ್ಣಪ್ಪ ಅಂತ ಹೆಸರಿಟ್ಟಿದ್ರು ಅಷ್ಟೇ ನಮಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಪ್ಪ, ಏನಾಗಬೇಕಿತ್ತು? ನಮ್ಮ ಅಪ್ಪ ಅಮ್ಮಗೆ ನಾವು 9 ಜನ ಮಾಡ್ಕೊಂಡ್ರೆ 7ನೇ ಮಗ ಅಣ್ಣಪ್ಪ ಅಂತ ಹೆಸರಿಟ್ಟಿದ್ದಾರೆ. ನಿಮ್ಮ ನೋಡೋಕೆ 7 ವರ್ಷದಿಂದ ನಾನು ಅಭಿಮಾನಿ ಆಗಿದ್ದೀನಿ ರೀ. ನಿಮ್ಮ ಕಾರ್ಯಕ್ರಮ ಇಟ್ಟಿದ್ರೆ ನಾನು ಎಷ್ಟೋ ಕಾಯಿಲೆಗಳ ವಾಸಿ ಆಗ್ಬಿಟ್ಟಿದ್ದಾವ್ರಿ. ಬರೀ ಕಾರ್ಯಕ್ರಮ ನೋಡ್ಕೊಂಡೇ ಕೂತ್ಕೊಂಡ್ಬಿಟ್ರಿ, ನೀವೇನು ಚೇಂಜ್ ಆಗಲಿಲ್ವಲ್ಲ? ಅದಕ್ಕೆ ನೀವು ನಮ್ಗೆ ಹೇಳಿದ ಪರವಾಗಿಲ್ಲ. ನಮ್ಮ ಕರ್ನಾಟಕ ಬಿಟ್ಟು ನೀವು ಬೇರೆ ಯಾವ ರಾಜ್ಯಕ್ಕೆ ಹೋಗಬಾರ್ದು ಸರ್. ನೀವು ಕರ್ನಾಟಕ ಬಿಟ್ಟು ಯಾವ ರಾಜ್ಯಕ್ಕೆ ಹೋಗಬಾರ್ದು. ನೀವು ಕನ್ನಡದಲ್ಲಿ ಇರಬೇಕು. ನೀವು ನಿಮ್ಮ ವಂಶ ಹೊರಸರು ನಮ್ಮ ಕರ್ನಾಟಕ ಮೀಸಲಾಗಿಟ್ಟ ನಮ್ಮ ಕರ್ನಾಟಕ ಜನಗೆಲ್ಲ ಉದ್ಧಾರ ಮಾಡ್ತಿದ್ರಿ ನೀವು.
ಓಕೆ, ನಿಮ್ಗೆ ಎಷ್ಟು ವಯಸ್ಸು? ನನಗೆ 55 ವರ್ಷ ಸರ್. ಏನು ಮಾಡ್ತಿದ್ದೀರಾ? ನಾವು ಪ್ಲಂಬರ್ ಕೆಲಸ ಮಾಡ್ತಿದ್ದೀವಿ ರೀ. ಎಷ್ಟು ವರ್ಷದಿಂದ? ಒಂದು 40 ವರ್ಷದಿಂದ ಮಾಡ್ತಿದ್ದೀವಿ ರೀ. ನಿಮ್ಮ ತಂದೆ ತಾಯಿ ತಂದೆ ತಾಯಿ ತೀರ್ಕೊಂಡಿದ್ದಾರೆ ರೀ. ಫಸ್ಟ್ ತೀರ್ಕೊಂಡಿದ್ದು ಯಾರು? ನಮ್ಮ ತಂದೆ ತೀರ್ಕೊಂಡ್ರಿ. ಏನಾಗಿತ್ತು ಅಪ್ಪಂಗೆ? ಅವ್ರಿಗೆ ಅಸ್ತಮಾ ಕಾಯಿಲೆ ಇತ್ತು ರೀ. ಎಷ್ಟು ವಯಸ್ಸು ಅವ್ರಿಗೆ ತೀರ್ಕೊಂಡಾಗ? ಒಂದು 80 ಚಿಲ್ಲರೆ ಆಗಿತ್ತು ರೀ. ನಿಮ್ಗೆ ಎಷ್ಟು ವಯಸ್ಸಿತ್ತು? ನಮಗೆ ಒಂದು 20-25 ವರ್ಷ ಇತ್ತು ರೀ. ಓಕೆ, ಮದುವೆ ಆಗಿತ್ತಾ ಆಗಿರಲಿಲ್ವಾ? ಇದು ಏನು ನಮಗ ನಿಮಗೆ ಮದುವೆ ಆಗಿತ್ತಾ ನಿಮ್ಮ ಅಪ್ಪ ಹೋದಾಗ ಅಂತ? ಇಲ್ಲ ಆಗಿದ್ದಿಲ್ಲ ರೀ. ನಿಮ್ಗೆ ಅದನ್ನು ಕೊರತೆ ಇದೆಯಲ್ವಾ? ನಮ್ಮ ಅಪ್ಪ ಇದ್ದಾಗ ಮದುವೆ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ಲಿಲ್ವಾ? ಅನಿಸ್ತೈತ್ರಿ. ನಾವು ಏನು ವಿದ್ಯಾಭ್ಯಾಸ ಮಾಡಿದ್ರಿ, ನಾವೆಲ್ಲ ಕೂಲಿ ಕಾರ್ಮಿಕರಾಗಿ ವಿದ್ಯಾಭ್ಯಾಸ ನಮ್ಮ ಮನೆಗೆ ಯಾರ ಮಾಡಿದ್ರಿ. ಹಂಗಾಗಿ ನಾವು ಇದರಲ್ಲೇ ಬಂದಿದ್ವಿ. ಎಷ್ಟು ವರ್ಷದ್ದು ಮನೆ ನಿಮ್ಮದು? ನಮ್ದು ಸುಮಾರು ಒಂದು 50 ವರ್ಷದ ಮನೆ ಇದೆ. ಯಾರು ಕಟ್ಸಿದ್ದು? ಅಪ್ಪನಾ? ಅಪ್ಪ ಅಮ್ಮ ಕಟ್ಸಿದ್ರಿ. ಓಕೆ, ನಿಮ್ಗೆ ಜಮೀನು ಎಷ್ಟಿದೆ? ಜಮೀನಿಲ್ಲ ರೀ. ಓಕೆ, ನಿಮ್ಮ ತಂದೆ ಏನು ಜಮೀನು ಮಾಡಿಲ್ಲ, ಬರೀ ಮನೆ ಮಾತ್ರನಾ? ಮನೆ ಅಷ್ಟೇ ರೀ. ಓಕೆ, ನಿಮ್ಮ ಮದುವೆ? ನಮ್ಮ ಮದುವೆಯಾಗಿ ಎಲ್ಲ ಒಂದು 20 ವರ್ಷ ಆತ್ರಿ. ಮಕ್ಕಳೆಷ್ಟು? ಮಕ್ಕಳು 2 ರೀ. ನಕ್ಷತ್ರ ಗೊತ್ತಾ ಮಕ್ಕಳದು? ಪೂರ್ವಭಾದ್ರ ನಕ್ಷತ್ರ ಮಗಳದು, ಮಗಂದು ಇದು ಮೃಗಶಿರ ನಕ್ಷತ್ರ. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ ಈಗ 22 ವರ್ಷ ರೀ. ಮಗಳಿಗೆ? 24-25 ರೀ. ಅವಳೇ ದೊಡ್ಡವಳಾ? ಅವಳೇ ದೊಡ್ಡವಳ. ಮದುವೆ ಆಯ್ತಾ? ಮದುವೆ ಆಗಿಲ್ರಿ. ಮದುವೆ ಆಗಿಲ್ವಾ? ಮದುವೆ ಆಗಿಲ್ರಿ. ಯಾಕೆ? ಇನ್ನೊಂದು ಸ್ವಲ್ಪ ಬಿಟ್ಟು ನೋಡೋಣ ಅಂತಿದ್ದೀವ್ರಿ. ಅದಕ್ಕೆ ನಿಮ್ಮ ಹತ್ರ ಒಂದ್ಸರಿ ಕಂಡು ವಿಚಾರ ಮಾಡ್ಬೇಕಂತ ಇದೀವ್ರಿ ನಾವು. ಅಲ್ಲಲ್ಲ, ಮದುವೆ ಯಾಕೆ ನೀವು ಮಗಳೇ ಮಾಡ್ಕೊತಾ ಇಲ್ವಾ, ನೀವೇ ಮಾಡ್ತಾ ಇಲ್ವಾ? ಇಲ್ಲ ರೀ, ವಯಸ್ಸಿನೊಂದು ಇನ್ನೊಂದು 2 ವರ್ಷ ಬಿರಲಿ ಅಂತ ಮನೆಗೆ ಇಟ್ಕೊಂಡಿದ್ದೀವಿ ಈಗ. ಓಕೆ, ಈಗ ಅವಳು ಹೇಳೋದು ನಿಮಗೆ ಇಷ್ಟ ಆಗತ್ತಾ, ನೀವು ಹೇಳೋದು ಅವಳಿಗೆ ಇಷ್ಟ ಆಗತ್ತಾ? ನಾವು ಈಗ ಮಕ್ಕಳೆಲ್ಲ ನಮ್ಮ ಹತ್ರ ಚೆನ್ನಾಗಿದಾರ್ರಿ. ಹಾಂ, ಅದೇನು ತೊಂದರೆ ಇಲ್ರಿ. ಅದಕ್ಕೆ ನಾವು ನಿಮ್ಮ ಓಕೆ, ರಾತ್ರಿ ಮಲಗೋ ಟೈಮು ಬೆಳಗ್ಗೆ 7 ಟೈಮು ನಿಮ್ಮ ಮಗಳದು ಕರೆಕ್ಟಾಗಿದೆಯಾ? ಇಲ್ಲ ರೀ ಅವಳಿಗೆ. ಈಗ ಇದನ್ನ ಸರಿ ಮಾಡ್ದೇ ನೀವು 24 ವರ್ಷದೊಳಗೆ ಮಾಡ್ಕೊಂಡಿದ್ದೀರಲ್ಲ, ಮುಂದೆ ಕತೆ ಏನು? ಮದುವೆ ಮಾಡೋದಾ, ಆರೋಗ್ಯ ಸರಿ ಮಾಡೋದಾ, ಕೆಲಸಕ್ಕೆ ಕಳಿಸೋದಾ, ಮನೇಲಿ ಇಟ್ಕೊಳ್ಳೋದಾ? ಇದು ದ್ವಂದ್ವ ತಾನೇ ನಿಮಗೆ? ಹೌನ್ರಿ, ಎಲ್ಲ ನಿಮ್ಮ ಹತ್ರ ಬರ್ಬೇಕಂತ ಅಲ್ಲ, ಬರೋದು ಸರಿಪ್ಪ, ಬರೋ ವಿಷಯ ಆಮೇಲೆ. ನೀವು ಯಾಕೆ 24 ವರ್ಷದಿಂದ ಯಾಕೆ ತಿಳ್ಕೊಳಕ್ಕಾಗಲಿಲ್ಲ? ಸ್ವಾಮಿ, ಇದು ನಮ್ಮ ಕರ್ನಾಟಕ ನಿಮಗೆ ಮೊಟ್ಟ ಮೊದಲನೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ರಿ. ಅದು ಇದಕ್ಕಿಂತ ಮೊದಲು ನಾವು ಹೇಳಿಲ್ಲ ಕೇಳಿಲ್ಲ. ಓಕೆ, ಈಗ ಒಂದು ಕೆಲಸ ಮಾಡಿ. ನೀವು ಫಸ್ಟು ನಿಮ್ಮಿಬ್ಬರು ಮಕ್ಕಳು ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮೊದಲು ನಿಮ್ಮ ಮಗನ ಒಂದು ಲೆಕ್ಕಾಚಾರದಲ್ಲೂ ಕೂಡ ನೀವು ಆದಷ್ಟು ಮಟ್ಟಕ್ಕೂ ಅವನಿಗೆ ಯೋಚನೆ ಮಾಡ್ತಕ್ಕಂಥದ್ದು, ಜಾಸ್ತಿ ಮಾತಾಡ್ತಕ್ಕಂಥದ್ದಿಲ್ಲ, ಏನೋ ಯೋಚನೆ ಮಾಡ್ದಂಗೆ ಅವನ ಕಾಲ ಕಳೀತಾ ಇದ್ದಾನೆ. ಹೌನ್ರಿ. ಇವಳು ನಿದ್ದೆ ಮಾಡೋಕ್ಕೆ, ಊಟ ಮಾಡೋಕ್ಕೆ ಯೋಚನೆ ಮಾಡ್ತಾಳೆ ಇವಳು. ಹೌದ್ರಿ ಕರೆಕ್ಟ್. ಇದನ್ನು ಈಗ ರಿಪೇರಿ ಮಾಡಬೇಕಂದ್ರೆ ಇದೆಲ್ಲೋದ್ರೂ ರಿಪೇರಿ ಆಗಲ್ಲ. ಫಸ್ಟು ನಮ್ಮ ಮಕ್ಕಳು ಈ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ಕಾರಣ ಏನು, ನಾವೇನು ಮಾಡಬೇಕು ಅಂತ ತಿಳ್ಕೊಬೇಕು ನೀವು, ಅಲ್ವಾ? ಈಗ ಅರ್ಥ ಆಯ್ತಾ? ಆಯ್ತು ಸ್ವಾಮಿ. ಈಗ ನಮಗೆ ಸ್ವಲ್ಪ ದುಡಿಮೆ ಇಲ್ಲ. ನಿಮ್ಮ ಒಂದು ನಿಮಿಷ. ಒಂದು ಮಗು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದು, ಇನ್ನೊಂದು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ ಲೆಕ್ಕ ಏನಿದೆ ಅಂದರೆ, ಮಕ್ಕಳು ಹುಟ್ಟಕ್ಕಿಂತ ಮುಂಚೆ ಹೇಗಿತ್ತು, ಮಕ್ಕಳು ಹುಟ್ಟಿದ ಮೇಲೆ ಈಗ ನಿಮ್ಮದು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಕುಟುಂಬ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ. ಕುಟುಂಬ ಸ್ಥಿತಿ ಸರಿ ಇಲ್ಲ ಸ್ವಾಮಿ. ಅದನ್ನೇ ಹೇಳ್ತಾ ಇದ್ದೀನಿ. ಇದು ಛಿದ್ರ ಆಗುತ್ತೆ, ಚಿಲ್ಲೊಡಿಯತ್ತೆ ಕುಟುಂಬ. ಹೌದು. ಈಗ ನೀವು ಇದಕ್ಕೆ ರಿಪೇರಿ ಮಾಡ್ತಕ್ಕಂಥ ತಿಳ್ಕೊಂಡ್ರೆ ನಿಮಗೆ ಮುಂದಿನ ದಾರಿ ಸಿಗುತ್ತೆ, ಮಕ್ಕಳಿಗೂ ಮುಂದಿನ ದಾರಿ ಸಿಗುತ್ತೆ. ಯಾಕೆ ಅಂದರೆ, ಕುಟುಂಬ ಚಿಲ್ಲೊಡೆಯೋದಕ್ಕೆ ಕಾರಣ ಏನು ಅಂದರೆ, ಮೃಗಶಿರ ನಕ್ಷತ್ರದ ಮಗು ಹುಟ್ಟಿದ ಮೇಲೆ ಕುಟುಂಬ ಚಿತ್ರ ಹೊಡಿಲೇಬೇಕು. ಸೊ ಈಗ ಪ್ರಾಯಶ್ಚಿತ್ತ ಮಾಡೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದನ್ನು ಬಿಡಿ. ನನಗೆ ಇಷ್ಟು ವಯಸ್ಸಾಯಿತು ಈಗ ಯಾಕೆ ಅಂತ ಅಂದ್ಕೊಳ್ಬೇಡಿ. ಮಕ್ಕಳಿಗೆ ಮೊದಲು ಅಪ್ಪ ಅಮ್ಮ ಮಾಡಬೇಕಾದದ್ದು, ಈ ನಕ್ಷತ್ರಕ್ಕೆ ತಂದೆ ತಾಯಿಗಳು ಏನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ನಿಮಗೂ ಒಳ್ಳೆಯದಾಗತ್ತೆ, ಮಕ್ಕಳಿಗೂ ಒಳ್ಳೆಯದಾಗತ್ತೆ. ಪ್ರಯತ್ನ ಮಾಡಿಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ಹೆಣ್ಮಕ್ಳು ಶಾಂತತ್ವದಿಂದ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ರೆ, ಯಾಕೆ ಕುರಿತಂತೆ ಮುಂದುವರೆಸಿ. ಈಗ ಈ ಶಾಂತತ್ವಕ್ಕೆ ಹೆಣ್ಣು ಮಕ್ಕಳಿಗೆ ಯಾಕೆ ಕೊರತೆ ಆಗ್ತಾ ಇದೆ ಅಂತಕ್ಕಂತಹ ವಿಚಾರ, ಈಗ ಒಂದು ಸಣ್ಣ ಚಿತ್ರವನ್ನು ನೋಡೋಣ. ಅದು ತುಂಬ ವಿಶೇಷ, ಏನು ಗೊತ್ತಿಲ್ಲದೆ ಇರತಕ್ಕಂಥದ್ದೇನಲ್ಲ. ಆ ಚಿತ್ರ ಈಗ ಇದನ್ನು ಲವ್ ಅಂತ ಎಲ್ರಿಗೂ ಗೊತ್ತು, ಹೃದಯ ಈಗಿರುತ್ತೆ ಅಂತ ಗೊತ್ತು. ಹೌದಮ್ಮ? ಈಗ ಆ ಮಧ್ಯದಲ್ಲಿರ್ತಕ್ಕಂಥ ಒಂದು ಏನು ಶೇಪ್ ಇದೆ, ಅದನ್ನು ಕಂಪ್ಲೀಟ್ ಮಧ್ಯ ಸ್ಟ್ರೈಟ್ ಮಾಡಿಕೊಂಡ್ರೆ 2 ಸಮಭಾಗವಾಗಿ ಇದೆಯಾ ಇಲ್ವಾ?
ಇದೆಯಲ್ಲ. ಹೌದು. ಈಗ ಹೆಣ್ಣಿನ ಬೆನ್ನಿನ ಭಾಗ ಹಾಗೆ ಇರುತ್ತಾ ಇಲ್ವಾ? ಹೌದು. ಆ ಹೆಣ್ಣಿನ ಭಾಗ ಮೇಲ್ಗಡೆ ಇರ್ತಕ್ಕಂಥ ಶೇಪ್ ಏನಿದೆ ಅದು ಕುತ್ತಿಗೆ ಭಾಗ ಅಂತ ಹಂಗೆ ಗೆಸ್ ಮಾಡ್ಕೊ. ಮೇಲ್ಭಾಗ ಇರ್ತಕ್ಕಂಥದ್ದು ಕುತ್ತಿಗೆ ಭಾಗ. ಅಲ್ಲಿ ನಮ್ಮ ಮೆದುಳಿನ ನಾಳ ಇರೋ ಜಾಗ, ಅದು ಮೆದುಳಿನ ನಾಳ ಇರತಕ್ಕಂಥದ್ದು. ಅಂದರೆ ರಕ್ತವನ್ನು ದೇಹ ತುಂಬ ಎಲ್ಲ ಕಡೆಗೆ ಎಲ್ಲ ಸಪ್ಲೈ ಮಾಡೋಕ್ಕೆ ಆ ಪಾಯಿಂಟಲ್ಲಿ ಇರುತ್ತೆ. ನೋಡ ಜಡೆ ಎಲ್ಲಿ ಕೂತಿದೆ, ಹೂವಿನ ಕೆಳಗಡೆಯಿಂದ ದಿಂಡು, ಆ ನಾಳ ಅಂದರೆ ಅದಕ್ಕೆ ನರ ಅಂತ ಹೇಳ್ತೀವಿ ನಾವು. ಅಂದರೆ ಬೆನ್ನಿನ ಸೆಂಟ್ರ್ ಭಾಗದಲ್ಲಿ ಕೂತ್ಕೊಳ್ತಕ್ಕಂಥ ಭಾಗ. ಈಗ ಈ ಸಿಂಬಲ್ನು ಮತ್ತು ಹೆಣ್ಣಿನ ಭಾಗವನ್ನು ಗಮನಿಸ್ಕೊಂಡ್ರೆ ಅರ್ಥ ಆಗತ್ತೆ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಇದಕ್ಕೇನು ಹೇಳ್ತಾನೆ ಅಂದರೆ ಸಮತೋಲನವಾದ ದೇಹ. ಈ ಕಡೆಗೆ ಸ್ವಲ್ಪ ಜಾಸ್ತಿ, ಆ ಕಡೆ ಕಮ್ಮಿ ಇಲ್ಲ, ಎರಡೂ ಸಮತಟ್ಟವಾಗಿರ್ತಕ್ಕಂಥ ನಮ್ಮ ಬೆನ್ನಿನ ಭಾಗ. ಹೌದಾ? ಹೌದು. ಆಗಿರಬೇಕಾದ್ರೆ ಆ ರೀತಿಯಾದ ಮನೆಯನ್ನು ನಾವು ಕಟ್ತಾ ಇದ್ದೀವ. ಎರಡು ಭಾಗ ಕರೆಕ್ಟಾಗಿ ಮಧ್ಯೆ ಡಿವೈಡ್ ಆಗಬೇಕು. ಆ ರೀತಿ ಮನೆಯನ್ನು ಕಟ್ಟೋದ್ರಲ್ಲಿ ಫೇಲ್, ಜಡೆ ಹಾಕೋದ್ರಲ್ಲಿ ಫೇಲ್. ಇವೆರಡೂ ಹೋಗಿರೋ ದೆಸೆಯಿಂದ ಮನೆಯಿಂದ ಏನು ಬರುತ್ತೆ ಅಂದರೆ ಹೃದಯ ಕೆಡುತ್ತೆ, ಊಟದಿಂದ ಏನು ಬರುತ್ತೆ ಅಂದರೆ ಮನಸ್ಸು ಕೆಡುತ್ತೆ. ಈಗ ಹೃದಯ ಕೆಡ್ತಾ ಇರೋದು ನಾವು ವಾಸ ಮಾಡೋ ಮನೆಯಿಂದ ಅಂತ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಹೃದಯ ಯಾಕೆ ಇವಾಗ ಕೆಡ್ತಾ ಇದೆ, ಹಾರ್ಟ್ ಅಟ್ಯಾಕು, ಆತ್ಮಹತ್ಯೆ, ಪ್ರತಿಯೊಂದು ಏನಕ್ಕೆ ನಡೀತಾ ಇದೆ, ಉಸಿರಾಟ ಚೆನ್ನಾಗಿಲ್ಲ, ಕಷ್ಟಪಟ್ಟು ಉಸಿರಾಡ್ತೀವಿ. ಮೊನ್ನೆ ಗೊರಕೆ ವಿಷಯ ಹೇಳಿದೆ. ಹೌದು. ಈ ಗೊರಕೆ ವಿಷಯ ಮತ್ತು ರಾತ್ರಿ ಮಲ್ಕೊಂಡು ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳೋದು, ಬೆಳಗ್ಗೆ ಹೇಳಬೇಕಾದ್ರೆ ಅಯ್ಯೋ ಯಾಕಪ್ಪ ಆಯಿತು ಬೆಳಗ್ಗೆ ಅಂತ ಯೋಚನೆ ಮಾಡೋದು, ಇವೆಲ್ಲವೂ ಕೂಡ ನಿಮ್ಮ ಹೃದಯ, ನಿಮ್ಮ ಇಷ್ಟವಾದ ದೇವರು. ಇನ್ನೊಮ್ಮೆ ಹೇಳ್ತೀನಿ, ನಿಮಗೆ ಯಾವುದು ಮನೆ ದೇವರು, ಆಮೇಲೆ ನಿಮಗೆ ಇಷ್ಟವಾದ ದೇವರು ಯಾವುದು? ಹೃದಯ. ಹೌದಾ? ಈಗ ಹೃದಯದಿಂದ ತಾನೇ ಎಲ್ಲ ನಡೆಯೋದು ಪಿಕ್ಚರು. ಹೌದು ಹೌದು. ಈಗ ದೇವರು ಅಂತ ಒಪ್ಕೋಬೇಕಾ ಬೇಡವಾ? ಒಪ್ಕೋಬೇಕು. ಹಾಗಿದ್ದ ಮೇಲೆ ನಾವು ಇನ್ನೂ ಓಡಿ ನಮ್ಮ ದೇವರು ಇದು, ನಮ್ಮ ದೇವರು ಇದು, ಶಿವ ನಮ್ಮದು, ಆಂಜನೇಯ ನಮ್ಮದು, ಮಾರಮ್ಮ ನಮ್ಮದು ಅಲ್ವೇನಮ್ಮ? ನಮ್ಮದು ಯಾವುದ್ರಿ? ನಮ್ಮ ಹೃದಯ ನಮ್ಮದು. ಹೌದಾ ಅಲ್ವಾ? ಹೌದು. ಯಾರಲ್ಲಿ ಇಲ್ಲಿವರೆಗೆ ಹೇಳ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡು. ಇಲ್ಲ. ನಮಗೆ ಇಷ್ಟವಾದ ದೇವರು ಯಾವುದು? ದಯವಿಟ್ಟು ಇವತ್ತಿನ ತೀರ್ಮಾನ ಮಾಡ್ಕೊಳ್ಳಿ. ನಮಗೆ ಇಷ್ಟವಾದ ದೇವರು. ನಿಮ್ಮ ಮಕ್ಕಳು ಅದನ್ನೇ ಹೇಳ್ಕೊಡ್ಬೇಕು. ಏಯ್ ನಮ್ಮ ಮನೆ ದೇವರು ಶಿವ, ಅದಕ್ಕೆ ಕೈ ಮುಗಿಬೇಕು ನೀನು. ಏಯ್ ನಮ್ಮ ಮನೆ ದೇವರು ಶ್ರೀನಿವಾಸರು, ನೀನು ಅದಕ್ಕೆ ಕೈ ಮುಗಿಬೇಕು. ಈ ಕೆಟ್ಟ ಸಂಪ್ರದಾಯ ಹೋಗಬೇಕು. ಮನೆ ದೇವರು ಒಂದು ಕಡೆ ಇರಲಿ, ಮನೆ ದೇವರು ಬೇಕು, ಗ್ರಾಮ ದೇವರು ಬೇಕು. ಮಗುವಿನ ಇಷ್ಟವಾದ ದೇವರು ಯಾವುದು? ಒಂದು ಉದಾಹರಣೆ ಕೊಡ್ತೀನಿ. ಗಂಡನಿಗೆ ಇಷ್ಟವಾದ ದೇವರು ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿಗೆ ಇಷ್ಟವಾದ ದೇವರು ಗಂಡನಿಗೆ ಇಷ್ಟ ಆಗಲ್ಲ. ಮನೇಲಿ ಮಾಡಿದ ಅಡುಗೆ ಹೆಂಡತಿಗೆ ಇಷ್ಟ ಆಗೋದು ಗಂಡನಿಗೆ ಇಷ್ಟ ಆಗಲ್ಲ, ಗಂಡನಿಗೆ ಇಷ್ಟ ಆಗೋದು ಹೆಂಡತಿಗೆ ಇಷ್ಟ ಆಗಲ್ಲ. ಹೌದಾ? ಈ ರೀತಿ ಇರಬೇಕಾದ್ರೆ ನಾವು ನೆಮ್ಮದಿಯಾಗಿ ಹೆಂಗೆ ಬದುಕ್ತೀವಿ? ಅನಿಸಿಕೆ ಒಂದೇ ಆಗಬೇಕು, ಒಂದರ ಒಳಗಡೆ ಒಂದು ಸೇರಬೇಕು. ಇದು ದಾಂಪತ್ಯ, ಒಂದು ಜೀವನ. ಹೌದಾ? ಇಲ್ಲಿ ನಾವು ಅಂದ್ಕೊಳ್ಳೋದೇ ಬೇರೆ, ನಡ್ಕೊಳ್ಳೋದೇ ಬೇರೆ, ಮಾಡ್ಕೊಳ್ಳೋದೇ ಬೇರೆ, ಬದುಕೋ ರೀತಿನೇ ಬೇರೆ. ಹಾಗಾಗಿ ಇಲ್ಲಿ ಆಗ್ತಾ ಇರತಕ್ಕಂಥ ಸನ್ನಿವೇಶ ಏನಾಗ್ತಾ ಇದೆ ಅಂತಂದರೆ, ನಾವು ಮೊದಲು ತಿಳ್ಕೊಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮಗೆ ಇಷ್ಟವಾದ ದೇವರು ಹೃದಯ ಅಂತಕ್ಕಂಥದ್ದನ್ನು ಯಾಕೆ ತಗೋಬೇಕಾಗತ್ತೆ? ಅದು ಭಗವಂತ ಮಾಡಿರೋದು. ನಾವೇನು ಮಾಡೋಕ್ಕಾಗತ್ತೆ ಹೃದಯನ ಅಂತ ನಮ್ಮ ಬೇಜವಾಬ್ದಾರಿತನದ ಒಂದು ವಿಚಾರ ಬರುತ್ತೆ ಇಲ್ಲಿ. ನಮ್ಮ ಹೃದಯ ಅಂತ ನಾವು ಒಪ್ಕೊಂಡಿದ್ವಿ ತಾನೆ. ನಮ್ಮ ಹೃದಯಕ್ಕೆ ನಾವು ಮಾಡಬೇಕಾದ ಕರ್ತವ್ಯ ಏನು? ಇದಕ್ಕೆ ವಿಚಾರ ಇಷ್ಟೇ. ನಮಗೆ ರಕ್ತ ಚಲನೆ ದೇಹದಲ್ಲಿ ಆಗಬೇಕಾ ಬೇಡವಾ? ಆಗಬೇಕು. ಈ ರಕ್ತ ಚಲನೆ ಯಾವುದರಿಂದ? ಯೋಗ ಮಾಡೋದ್ರಿಂದ ಚಲನೆ ಆಗತ್ತಾ? ನಂಬರ್ 1, ಯೋಗ ಮಾಡೋದ್ರಿಂದ ಚಲನೆ ಆಗತ್ತಾ? ಪೂಜೆ ಮಾಡೋದ್ರಿಂದ ಚಲನೆ ಆಗತ್ತಾ? ನಿಧಾನವಾಗಿ ಹಗದು ತಿನ್ನೋದ್ರಿಂದ ಒಳ್ಳೆಯದಾಗತ್ತಾ? ನೀವು ಹೆಂಗಾರು ಬನ್ನಿ, ಯಾವುದರಿಂದನೂ ಕೂಡ ನಮಗೆ ಸರಿಯಾದ ಫಲಿತಾಂಶ ಸಿಗೋದು ಇಲ್ಲ. ಹಾಗಂತ ಇದೆಲ್ಲ ಮಾಡೋದು ಬೇಡ ಅಂತಲ್ಲ, ಮಾಡಿ. ಆದರೆ ಅದು ಪೂರ್ಣತೆ ಅಲ್ಲ, ಅಪೂರ್ಣತೆ, ಅರ್ಧಂಬರ್ಧ. ಊಟ, ಪೂಜೆ, ಯೋಗ, ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ನೀವು ಏನೆಲ್ಲ ಮಾಡಿ, ಇದು ಒಂದು ಭಾಗ ಆದರೆ ಅರ್ಧ ಭಾಗದಲ್ಲಿ ಮಾತ್ರ ಇದ್ದೀವಿ. ಪೂರ್ಣ ಭಾಗ ಆಗಬೇಕಾ ಬೇಡ? ಆಗಬೇಕು. ಈ ಪೂರ್ಣ ಭಾಗ ಆಗಬೇಕು ಅಂದರೆ ನಮ್ಮ ರಕ್ತ ಚಲನೆ ಆಗಲಿಕ್ಕೆ ನಮ್ಮ ಸಕ್ಸಸ್ ಅಂತಕ್ಕಂಥದ್ದು ಇದೀವಲ್ಲ, ನಾವು ಬದುಕು ಚೆನ್ನಾಗಿದೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತೀವಲ್ಲ, ಇಲ್ಲೇ ತಪ್ಪಾಗಿರೋದು ನಮ್ಮದು. ಏನು? ರಕ್ತ ಚಲನೆ ಆಗ್ತಕ್ಕಂಥದ್ದಕ್ಕೆ ಮನೆಯೇ ಮೂಲ ಕಾರಣವಾಗತ್ತೆ. ಆ ರಕ್ತ ಚಲನೆ ಆಗುವಂಥ ಲೆಕ್ಕಾಚಾರಕ್ಕೆ ಈಗ ನಾವು ವಾಸ ಮಾಡುತ್ತಿರುವ ಮನೆ, ಪ್ರತಿಯೊಬ್ಬರು ದಯವಿಟ್ಟು ಸ್ವಲ್ಪ ಗಮನ ಇಟ್ಟು ಕೇಳ್ಕೋಬೇಕಿದು. ನಾವು ಈಗ ವಾಸ ಮಾಡುತ್ತಿರುವ ಮನೆ ಏನಾಗಿದೆ ಹಾಗಾದರೆ ಗುರುಗಳೇ? ನಿಮ್ಮ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೀಗ ವಾಸ ಮಾಡೋ ಮನೆ ಏನಾಗಿದೆ ಹಾಗಾದರೆ?
ಅಂತ ಪ್ರಶ್ನೆ ಆಗತ್ತೆ. ಹೌದು. ಅದನ್ನು ಹೇಳ್ತೀನಿ ತಿಳ್ಕೊಳ್ಳಿ. ನಾವು ಮಾಡುತ್ತಿರುವ ಊಟ ನಮ್ಮ ಕರಳಲ್ಲಿರ್ತಕ್ಕಂಥ ಕ್ರಿಮಿಗಳಿಗಾಗಿಯೇ ನಾವು ಮಾಡುತ್ತಿರುವ ಊಟ ಆಗಿದೆಯೇ ವಿನಃ ನಮ್ಮ ದೇಹಕ್ಕೂ ರಕ್ತಕ್ಕೂ ಸಂಬಂಧಪಟ್ಟಂಥ ಊಟ ನಾವು ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಕರಳಲ್ಲಿ ಇರ್ತಕ್ಕಂಥ ಉದ್ಭವ ಆಗ್ತಕ್ಕಂಥ ಕ್ರಿಮಿಗಳು, ಬ್ಯಾಕ್ಟೀರಿಯಾಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಾವು ತಿಂತಾ ಇರೋ ಊಟ ಹೋಗ್ತಾ ಇದೆಯೇ ಹೊರ್ತು ಯಾರನ್ನು ಕೇಳಿ ಸುಸ್ತು, ಬೆನ್ನೋವು, ಸೊಂಟ ನೋವು, ಕಾಲು ನೋವು, ಇಂಡಿ ನೋವು, ತಲೆನೋವು, ಕುತ್ತಿಗೆ ನೋವು, ಈ ನೋವೆಲ್ಲ ಬರ್ತಾ ಇರ್ತಕ್ಕಂಥದ್ದು ನೀವು ತಿನ್ನುತ್ತಿರುವ ಊಟದಲ್ಲಿ ಶಕ್ತಿ ಸಿಗುತ್ತಿಲ್ಲ. ಇದಕ್ಕೆ ಡಿ ಕಮ್ಮಿ ಇದೆ, ಸಿ ಕಮ್ಮಿ ಇದೆ, ಎ ಕಮ್ಮಿ ಇದೆ. ಇದೊಂದು ಕಪ್ರೂಪ ಕೇಳಿದ್ರೆ ಏನು ಮಾಡೋದು? ಇದೆ 4 ABCD. ಇದು ಕಮ್ಮಿ ಇದೆ, ಇದು ಕಮ್ಮಿ ಇದೆ. ಕಮ್ಮಿ ಇದ್ರೆ ಏನು ಮಾಡೋದು? ಇಲ್ಲ, ಯಾವುದೋ ಒಂದು ಮಾಡೋಕ್ಕಾಗಲ್ಲ. ABCD 4 ತಗೋಬೇಕು. ಆಗತ್ತಾ? ಆಗಲ್ಲ. ಹಾಗಿದ ಮೇಲೆ ನಾವು ಔಷಧವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಆ ಒಂದು ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅಂಥ ಔಷಧ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಬೇಕು. ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ಉದಾಹರಣೆ ಭತ್ತ ಹಾಕ್ತೀವಿ ನಾವು. ಭತ್ತದ ಸೈಡ್ನಲ್ಲೇ ಕಳೆ ಬರುತ್ತೆ. ಕಳೆ ಅಂದ್ರೆ ಗೊತ್ತಾ? ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ಕೊತೀನಿ. ಈ ಕಳೆನೇ ಜಾಸ್ತಿ ಇರುತ್ತೆ, ಭತ್ತದ ಪೈರು ಕಮ್ಮಿ ಇರುತ್ತೆ. ಈಗ ಯಾವ್ದು ಜಾಸ್ತಿ ಇರಬೇಕಿತ್ತು? ಭತ್ತದ ಪೈರು ಫಲವತ್ತಾಗಿರ್ಬೇಕಾದ್ರೆ ಕಳೆ ಕಮ್ಮಿ ಆಗಬೇಕು. ಇಲ್ಲಿ ಕಳೆ ಜಾಸ್ತಿ ಆದಾಗ ಭತ್ತದ ಪೈರು ಮರೆ ಆಗತ್ತೆ. ಹಾಗೆ ನಾವು ತಿನ್ನುತ್ತಿರುವ ಸೇವನೆ ಮಾಡ್ತಾ ಇರ್ತಕ್ಕಂಥ ಆಹಾರ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಹುಳ ಸಾಕ್ತಾ ಇದ್ದೀವಿ ಅಂತ ನಾವು ಇದನ್ನ ಏನು ರೇಷ್ಮೆ ಹುಳ ಸಾಕ್ತೀವಿ ಅಂತೇಳಮ್ಮ. ರೇಷ್ಮೆ ಹುಳ ಸಾಕೋದು ಒಂದು ಲೆಕ್ಕ ಆದರೆ, ನಮ್ಮ ಹೊಟ್ಟೆ ಒಳಗಡೆ ಇರೋ ಹುಳ ಸಾಕೋಕ್ಕೆ ನಾವು ಊಟ ಮಾಡ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಹುಳ ಸಾಕೋಕ್ಕೆ ನಾವು ಊಟ ಮಾಡ್ತಾ ಇದ್ದೀವಿ, ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಮತ್ತು ಯಾಕಂದ್ರೆ ರೋಗ ಬಂದಿದೆ, ಯಾಕೆ ಕಾಯಿಲೆ ಬಂದಿದೆ? ಇದೇ ಸತ್ಯ. ಇದೇ ನೀವು ಪ್ರತಿಯೊಬ್ಬರು ಮಾಡಬೇಕಾದದ್ದು ನಿತ್ಯವಾದ ಕೆಲಸ. ಏನು? ದೇಹದಲ್ಲಿ ಸುಸ್ತು, ಬೇಜಾರು, ಕೋಪ ಅನ್ನೋದಕ್ಕೆ ಎಲ್ಲವನ್ನು ಕೂಡ ಸೇರಿ ಹೋಲ್ಸಲ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಊಟ ನಮ್ಮ ದೇಹಕ್ಕೆ ತಲುಪುವ ಲಕ್ಷಣಗಳು ತುಂಬ ಕಡಿಮೆ. ಅದಕ್ಕೆ ಕಾರಣ ನಮ್ಮ ವಾಸ ಮಾಡುವ ಭೂಮಿ ಆಗಿದೆ. ಆ ಭೂಮಿಯಲ್ಲಿರ್ತಕ್ಕಂತಹ ಒಂದು ಶಕ್ತಿ, ನಿಮ್ಮ ಆಹಾರವನ್ನು ಪಚನ ಮಾಡೋ ಶಕ್ತಿ ಇರೋದು ಭೂಮಿಗೆ ಮಾತ್ರ. ಇನ್ನೊಮ್ಮೆ ಹೇಳ್ತೀನಿ, ಮಾಡಿದ ಊಟ ನೀವೇನು ತಿಂತಿರೋ ಗೊತ್ತಿಲ್ಲ, ಅದೇನೇ ತಿನ್ನಿ, ಹೇಗೋ ತಿನ್ನಿ ಅಂತ ಅಲ್ಲ, ತಿನ್ನುವ ಕ್ರಮದಲ್ಲಿ ತಿನ್ನಿ. ಅದು ಪಚನ ಆಗಬೇಕಾದ್ರೆ ಭೂಮಿಯಲ್ಲಿರ್ತಕ್ಕಂಥ ಆಕರ್ಷಣಾ ಶಕ್ತಿಯಿಂದ ಮಾತ್ರ ನಿಮ್ಮ ಊಟ ಕರಗತ್ತೆ ಹೊರತು, ಇಲ್ಲ ಅಂದರೆ ನೀವೇನು ಮಾಡಿದ್ರೂ ಊಟ ಕರಗಕ್ಕೆ ನಿಮ್ಮ ಕೈಲಿ ರಿಪೇರಿ ಮಾಡ್ಕೊಳಕ್ಕಾಗಲ್ಲ. ಕಾರಣ, ನಿಮ್ಮ ದೇಹಕ್ಕೆ ಬೇಕಾದಷ್ಟು ಊಟವನ್ನು ನೀವು ತಗೋಬೇಕು ಎಷ್ಟು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ರುಚಿ ಇತ್ತು ತಿಂತೀವಿ, ರುಚಿ ಇಲ್ಲ ಕಮ್ಮಿ ಮಾಡ್ತೀವಿ. ಇದೆಲ್ಲ ಸಮತೋಲನವಾಗಿದ್ದಾಗ ಮಾತ್ರ ನಿಮಗೆ ಜ್ಞಾನಾಭಿವೃದ್ಧಿ ಆಗತ್ತೆ. ನನಗೆ ಊಟ ಎಷ್ಟು, ನನ್ನ ವಯಸ್ಸೆಷ್ಟು, ನನ್ನ ಕೆಲಸ ಎಷ್ಟು, ಆ ಕೆಲಸಕ್ಕನುಸಾರವಾಗಿ ನಾನು ಊಟವನ್ನು ಮಾಡ್ತಕ್ಕಂಥ ಕ್ರಮ ಏನು, ಇದೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಸತ್ಯವನ್ನು ಕೊಡೋದು ನಿಮ್ಮ ಭೂಮಿ. ನೀವು ಶಾಸ್ತ್ರ ಕೇಳಿದ್ರೆ ಯಾರೂ ಹೇಳೋಕ್ಕಾಗಲ್ಲ, ನೀವೇ ತಿಳ್ಕೋಬೇಕು. ನಿಮ್ಮ ಮನೆಯಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವ ಯಾವ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಂಡಿದೆ ಅಂತಕ್ಕಂಥ ವಿಚಾರ ಇರೋದೇ ಆದ್ರೇನು ಇದೆ. ಇದಕ್ಕೆ ನಾವು ಎಲ್ಲೋ ಹೋಗಿ ಕೇಳ್ದೋ ಸ್ವಾಮಿ, ನಾವು ಪೂಜೆ ಮಾಡಿದೋ ಸ್ವಾಮಿ, ಅಲ್ಲಿಗೆ ಹೋಗಿದ್ದೆ ಸ್ವಾಮಿ, ಕಾಶಿಗೆ ಹೋಗಿದ್ದೋ, ಇದೆಲ್ಲ ವರ್ಕೌಟ್ ಆಗಲ್ಲ. ವಿಚಾರ ಇಷ್ಟೇ, ಜೀರ್ಣ ಅಂತಕ್ಕಂಥದ್ದು ಮನುಷ್ಯನಿಗೆ, ಪ್ರತಿಯೊಬ್ಬರಿಗೂ, ಹೆಣ್ಣಿಗೆ ಗಂಡಿಗಾಗಲಿ ಬರಬೇಕಾಗಿರ್ತಕ್ಕಂಥ ವಿಚಾರ. ಕುತ್ತಿಗೆ ಭಾಗವನ್ನು ಹಿಡಿದು ನಿಲ್ಲಿಸ್ಕೊಳ್ತಕ್ಕಂಥದ್ದು ಹೆಣ್ಣಿಗೆ ಜಡೆ ಮಾತ್ರ. ಹೌದಲ್ಲಮ್ಮ? ಹೌದು. ಆ ತೂಕ ಇದಕ್ಕೆ ನಾವು ಯಾಕೆ ಮದುವೆ ಆಗ್ತಾ ಇಲ್ಲ, ಹೆಣ್ಣು ನಮ್ಮ ಹುಡುಗಿ ಯಾರಿಗೂ ಒಪ್ತಾ ಇಲ್ಲ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದು ಶಾಂತಿ ಮಾಡಿಸ್ಕೊಂಡು ಬನ್ನಿ ಅಂತಾರೆ. ಈಗ ಆ ಹುಡುಗಿ ಯಾಕೆ ಒಪ್ತಾ ಇಲ್ಲ ಮದುವೆ ಬಗ್ಗೆ ಯಾಕೆ ಭಯ, ಯಾಕೆ ಒಪ್ತಾ ಇಲ್ಲ ಅಂದರೆ, ಆ ಹುಡುಗಿಯಲ್ಲಿರ್ತಕ್ಕಂಥ ಜುಟ್ಟಿನ ಒಂದು ಫ್ಯಾಷನ್. ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ, ಆಮೇಲೆ ಇದು ನಿಮ್ಮ ವೈಯಕ್ತಿಕವಾದ ವಿಷಯ, ನಿಮ್ಮನ್ನ ಯಾರು ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿವರೆಗೂ ನೀವು ಫಾರಿನ್ ಸ್ಟೈಲ್ ಮಾಡ್ತೀರೋ ಅಲ್ಲಿವರೆಗೂ ಫಾರಿನ್ ಸ್ಟೈಲ್ ಮದುವೆ, ಫಾರಿನ್ ಸ್ಟೈಲ್ ಜೀವನ. ಒಂದು ಮದುವೆ ಆಗ್ಬೋದು, 2 ಮದುವೆ ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಏನು ಉಪಯೋಗನೂ ಇಲ್ಲದೆ ಇರ್ಬೋದು. ಇದಕ್ಕೆ ನೀವೀಗ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ರಯತ್ನದಲ್ಲಿ ನಿಮ್ಮ ಮನಸ್ಸಲ್ಲಾರು ಬರಲಿ. ಯಾಕೆಂದರೆ ಹೆಣ್ಣು ಮಕ್ಕಳನ್ನ ಇವತ್ತು ದಾರಿ ತಪ್ತಾ ಇರೋದು ಬೇಕಾದಷ್ಟು ನೋಡ್ತಾ ಇದ್ದೀರಾ. ಮಕ್ಕಳಿಗೆ ನೀವು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ. ಜೋಪಾನ ಕಣವ ಅಂತ ಮನೇಲಿ ಕಳಿಸ್ಬೋದು. ಕಾಂಪೌಂಡ್ ಮುಂದಕ್ಕೆ ಹೋದ್ಮೇಲೆ ನೀವು ಜೋಪಾನ, ನೀವು ಅವ್ರ ಪಾಡ್ಗೆ ಅವರು. ಮನೆಗೆ ಬಂದ ಮೇಲೆ ಯೋಚನೆ ಮಾಡ್ಕೊಂಡು ಬರುವ ಮಕ್ಕಳು ಈ ಸ್ಥಿತಿ ಆಗಿದೆ. ನಿಮ್ಮ ಮಕ್ಕಳು ನಿಮಗೆ ಜೋಪಾನವಾಗಲೇಬೇಕು ಅಂದರೆ ಮಕ್ಕಳಿಗೆ ಒಂದು ಬ್ರೇಕ್ ಹಾಕೋದನ್ನ ಕಲೀರಿ. ಆ ಬ್ರೇಕ್ ಹಾಕಿದ ತಕ್ಷಣ ಮಕ್ಕಳು ತಿರುಗಲ್ಲ. ಮೊದಲು ಏನು ಮಾಡಬೇಕು, ವಯಸ್ಸೆಷ್ಟೇ ಆಗಲಿ ನೀವು ತಿರುಗಿ.
ಇದೇನು ನಮ್ಮಮ್ಮ ಜಡೆ ಹಾಕತ್ತಾವ್ರಲ್ಲ ಅಂತ ಮಕ್ಕಳು ಬಂದು ಕೇಳ್ತಾರೆ. ಆಗ ಮಕ್ಕಳಿಗೆ ಅರ್ಥ ಆಗತ್ತೆ ಜಡೆಯಿಂದ ಏನೆಲ್ಲ ಆಗತ್ತೆ ಅಂತ. ನೀವು ಬಲವಂತಕ್ಕೆ ಜಡೆ ಹಾಕಕ್ಕೆ ಹೋದರೆ ಅವ್ರು ಹಾಕಿಸ್ಕೊಳಕ್ಕೆ ರೆಡಿ ಇರಲ್ಲ. ಮೊದಲು ದೊಡ್ಡವ್ರು ಮಾಡಿ, ಕಷ್ಟ ಅನುಭವಿಸಿರೋರು ಮಾಡಿ ನೋಡಿ. ನಿಮ್ಮ ಆರೋಗ್ಯ, ನಿಮ್ಮ ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ ಯೋಚನೆ ಮಾಡಿ. ಜಡೆಯಲ್ಲಿ ಎಷ್ಟೆಲ್ಲ ಒಂದು ಅರ್ಥಗರ್ಭಿತವಾದ ವಿಚಾರ ಇದೆ ಅಂದರೆ, ಇದಕ್ಕೆ ನಾವು ಸರ್ಪದೋಷ ಮಾಡ್ತಕ್ಕೆ ಹೋಗ್ತೀವಲ್ಲಮ್ಮ, ಹೆಣ್ಣಿಗೆ ಯಾವ ಕಾರಣಕ್ಕೂ ಜಡೆನೇ ಮುಖ್ಯವಾಗಿ ಸರ್ಪ. ಅದು ಹೆಣ್ಣು ನಡೀತಾ ಇದ್ರೆ ಅದು ಹೆಂಗೆ ಈ ಹಾವು ಹಿಂಗೆ ಶೇಕ್ ಆಗುತ್ತಲ್ಲ, ಜಡೆನೂ ಹಂಗೆ ಶೇಕ್ ಆಗುತ್ತೆ. ಇದನ್ನು ಗಮನಿಸಬೇಕು ಮನೆಯಲ್ಲಿ ಕೂತ್ಕೊಂಡು. ಜಡೆ ಏನೆಲ್ಲ ಅರ್ಥಗರ್ಭಿತವಾಗಿದೆ. ನಾವು ಹೋಗ್ಬಿಟ್ಟು ಸುಬ್ರಹ್ಮಣ್ಯದಲ್ಲಿ 10 ಸಲ ಹೋಗ್ಬಿಟ್ಟು ನೀವು ಸಂಸ್ಕಾರ ಮಾಡ್ಕೊಂಡು ಬಂದರೂ ಪ್ರಯೋಜನ ಇಲ್ಲ, ಮಾಡೋ ಸರಿನೇ. ಆದರೆ ನಿಮ್ಮ ಹೆಣ್ಣು ಮಕ್ಕಳಲ್ಲಿ ನೀವು ಇದನ್ನು ಮಾಡೋಕ್ಕಾಗಿದೆಯಾ? ಮಕ್ಕಳು ಅದನ್ನು ಒಪ್ಕೋತಾರಾ? ಇದನ್ನು ಸ್ವಲ್ಪ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರೆ, ನೀವು ಎಲ್ಲಿಗಾರು ಓದಿಸಿ, ಯಾವ ಕಾನ್ವೆಂಟಲ್ಲೂ ಓದಿಸಿ, ಕಾನ್ವೆಂಟಲ್ಲಿ ಇದನ್ನು ಒಪ್ಪಿಗೆ ತಗೋತಾರಾ? ಇಲ್ಲ. ಹಂಗಾದ್ಮೇಲೆ ನಾವು ಮಾಡ್ತಾ ಇರೋದೇನು, ಮಕ್ಕಳಿಗೆ ಎಜುಕೇಷನ್ ಹೊಂದಿದ್ರೆ ಎಲ್ಲವೂ ಸಿಕ್ಕತ್ತೆ ಅಂತ ತಿಳ್ಕೊಂಡಿರೋ ನಮಗೆ ಜಡೆ ಇಲ್ಲಿ ಪ್ರಾಧಾನ್ಯತೆ ಬರಲ್ಲ. ಇಲ್ಲ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಮಕ್ಕಳು ಯಾವ ಕಾರಣಕ್ಕೂ ಶಾಂತವಾಗಿ ಬದುಕಬೇಕು ಅಂದರೆ ಸ್ವಲ್ಪ ನೀವು ಪರಿವರ್ತನೆ ಆಗಬೇಕು. ಓದಿನ ಜೀವನ ಎಲ್ಲಿಗೆ ತೊಗೊಂಡೋಗುತ್ತೆ ಅಂದರೆ ಯೋಚನೆ ಮಾಡೋಕ್ಕೆ ತೊಗೊಂಡೋಗುತ್ತೆ ಹೊರ್ತು ಓದಿರೋರು ಯಾರು ನೆಮ್ಮದಿಯಾಗಿ ಬದುಕಲಿಕ್ಕೆ ತುಂಬ ಕಷ್ಟ ಇದೆ. ಹಾಗಂತ ಓದೋದು ಬೇಡ ಅಂತ ಹೇಳ್ತಾ ಇಲ್ಲ, ಎರಡೂ ರೀತಿ ಹೇಳ್ತಾ ಇದ್ದೀನಿ ನಾನು. ಚಾಯ್ಸ್ ನಿಮ್ಮದು. ಓದಲೂಬೇಕು, ಮಕ್ಕಳು ಶಾಂತತ್ವಾಗಿರಬೇಕು. ಯೋಚನೆ ಮಾಡಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಜಡೆ ಅಭ್ಯಾಸವನ್ನು ಪ್ರಯತ್ನ ಮಾಡಿದ್ರೆ, ಬೆಳೆದವ್ರಿಗೆ ಕಾಲೇಜ್ಗೆ ಹೋಗೋರು ಹೇಳೋಕ್ಕಾಗಲ್ಲ, ಅವ್ರು ಆಲ್ರೆಡಿ ಎಲ್ಲ ಕಟಿಂಗ್ ಆಗಿಬಿಟ್ಟಿರ್ತದೆ, ಅದೆಲ್ಲ ಸರಿ ಮಾಡ್ಕೊಳಕ್ಕಾಗಲ್ಲ. ತಿಳ್ಕೊಳ್ಳೋರು ಮಾಡ್ಕೊಳಕ್ಕೆ ಇವತ್ತು ಬೇಕಾದಷ್ಟು ಥರ ವ್ಯವಸ್ಥೆ ಇದೆ, ಚೌಲಿ ಹಾಕ್ಕೊಳ್ಳೋದೆಲ್ಲ ಮಾಡಬಹುದು. ಆದರೆ ಒಪ್ಪಳಕ್ಕೆ ರೆಡಿ ಇಲ್ಲ. ಒಪ್ಪೋರಿಗೆ ಪ್ರಯತ್ನ ಮಾಡಿ. ಮಕ್ಕಳ ಮನಸ್ಸನ್ನು ಕಂಟ್ರೋಲ್ ಮಾಡೋ ಬ್ರೇಕ್ ಎಲ್ಲಿದೆ ಅಂದರೆ ಹೆಣ್ಣು ಮಕ್ಕಳ ಜಡೆಯಿಂದ ಅಂತಕ್ಕಂಥ ಒಂದು ಸತ್ಯ. ಎರಡನೇದಾಗಿ, ಯಾವ ಕಾರಣಕ್ಕೂ ಕೋಪ ಆವೇಶ ಕಂಪ್ಲೀಟ್ ಹೆಣ್ಣು ಮಕ್ಕಳಿಗೆ ಡೌನ್ ಆಗುತ್ತೆ. ಸಂಸಾರ ಚೆನ್ನಾಗಿರುತ್ತೆ, ಹೇಳೋ ಮಾತನ್ನ ಕೇಳಿಸ್ಕೋತಾರೆ, ಗಂಡನ್ನು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಈಗ ನೋಡ್ಕೋತಾ ಇಲ್ಲ ಅಂತ ಅನ್ಕೋಬಾರ್ದು, ನೋಡ್ಕೋತಾರೆ. ಅರ್ಧ ಗಂಟೆ ಕೋಪ ಮಾಡಿ ಮೇಲೆ ಬೀಳ್ತಾರೆ. ದಾಂಪತ್ಯದಲ್ಲಿ ವಿರಸ ಅಂತ ಎಲ್ಲೋ ಹೋಗಿ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ. ಅದನ್ನು ಬಿಟ್ಟು ನಾವು ಉಡುಗೆ ತೊಡುಗೆಯಿಂದ ನಮ್ಮ ಜೀವನದಲ್ಲಿ, ನಮ್ಮ ಭಾರತ ಸಂಸ್ಕಾರದಲ್ಲಿ ಇದೆಲ್ಲವನ್ನು ಕೊಟ್ಟಿದ್ದಾರೆ ಅಂತ ಖುಷಿ ಪಡೋಣ ಅಂತ ನಿಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ, ನಿಮ್ಮ ಮನೆಗೆ ಮಾದರಿಯಾಗಿರ್ತಕ್ಕಂಥದ್ದು ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಕೈಯಲ್ಲೇ ಇರಬೇಕೇ ಹೊರತು ಹೆಣ್ಣು ಮಕ್ಕಳ ಕೈಗೆ ತಂದೆ ತಾಯಿ ಹೋಗಬಾರ್ದು. ಇದನ್ನು ನಾವು ಮಕ್ಕಳಿಗೆ ಆದಷ್ಟು ಮಟ್ಟಕ್ಕೂ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ. ಕಾರಣ ಆಕರ್ಷಣೆ, ಭೂಮಿಯ ಆಕರ್ಷಣೆ. ಆ ಜಡೆ ಹೆಣ್ಣನ್ನು ಒಂದು ತೂಕವಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಜಡೆ ಹಾಕಿದಾಗ ಹೆಣ್ಣು ಸ್ಪೀಡಾಗಿ ನಡೆಯೋಕ್ಕಾಗಲ್ಲ. ಇವೆಲ್ಲವೂ ಬೇಕಾದಷ್ಟು ವಿಚಾರಗಳಿದೆ. ಅದರಿಂದ ಏನೆಲ್ಲ ಫಲಿತಾಂಶಗಳು ಸಿಗುತ್ತೆ ಅಂತ ಕ್ರಮೇಣ ಹೇಳ್ತಾ ಹೋದಾಗ ನೀವು ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಮೊದಲು ಬರೀ ನಾನು ಹೇಳೋದೇ ಮುಖ್ಯ ಅಲ್ಲ, ಅದಕ್ಕೋಸ್ಕರವಾಗಿ ಹೃದಯ ನಮ್ಮ ಇಷ್ಟವಾದ ದೇವರು ಅಂತ ಆಗಬೇಕಂದ್ರೆ, ಹೃದಯದಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗಬೇಕಂದ್ರೆ, ಮೆದುಳಲ್ಲಿ ಉತ್ಪತ್ತಿಯಾಗುವಂಥ ಜೀವಕೋಶಗಳು, ಇವತ್ತು ನಮ್ಮ DNA ಅಂತ ನಾವೇನು ಹೇಳ್ತೀವೋ, ವಂಶದಲ್ಲಿ ಬಂದಿರತಕ್ಕಂತಹ ಯಾವುದೇ ಕಾಯಿಲೆಗಳು DNA ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡಿರ್ತಕ್ಕಂಥ ಪ್ರೆಸೆಂಟಾಗಿ ಈಗಲೂ ಇರುತ್ತೆ. ಎಷ್ಟೇ ವಯಸ್ಸಾದರೂ ಇರುತ್ತೆ. ಈ DNA ಪ್ರೆಸೆಂಟ್ ಅಂದರೆ ನಾವು ಯಾವ ಮಟ್ಟಕ್ಕೆ ಅದನ್ನು ಹೊರಗೆ ತರಬೇಕು. ಅದೇ ಇರ್ತಕ್ಕಂಥ ವಂಶದಲ್ಲಿರ್ತಕ್ಕಂತಹ ಅದೇ ಫಾರ್ಮುಲಾದಲ್ಲೇ ಮುಂದುವರೆದ್ರೆ ನಾವು ರೋಗ, ಇಂದಿನವರು ರೋಗ, ಮುಂದಿನವರು ರೋಗ, ಈ ರೋಗದಿಂದ ಮುಕ್ತರಾಗಬೇಕು ಅಂದರೆ ಸಂಸ್ಕಾರಗಳನ್ನ ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಹೆಣ್ಮಕ್ಳಿಗೆ ಜಡೆ ಅನ್ನುವಂಥದ್ದು ಎಷ್ಟು ಮುಖ್ಯ, ಹಾಗೆ ಜಡೆ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದ್ರ ಕುರಿತಾಗೂ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.